ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಶ್ರೀಯುತ ದಿವಂಗತ JH ಪಟೇಲ್ ಅವರ ವಂಶದ ಕುಡಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಲಾಸ್ಟ್ ಎಪಿಸೋಡ್ ಮಹಿಮಾ ಪಟೇಲ್ ಅವರದಾಗಿತ್ತು. ಈಗ ಅವರ ತಮ್ಮ ಶ್ರೀಯುತ ತೇಜಸ್ವಿ ವಿ ಪಟೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವ್ರದೇ ಆದ ರೀತಿ ಬದುಕ್ತಾ ಇದ್ದಾರೆ. ರಾಜಕಾರಣಿ ಅಂತ ಹೇಳೋದಕ್ಕಿಂತ ಇವ್ರನ್ನ ಒಬ್ರು ಬರಹಗಾರರು ಅಂತ ಹೇಳ್ಬಹುದು. ಇವ್ರದೇ ಆದ ರೀತಿ ಒಂದು ಸಮಾಜ ಸೇವೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇಂಥ ಜಾತಿಯವನು ಅಂತ ಹೆಮ್ಮೆಂದ ಹೇಳ್ಕೊಂತಾರೆ ಕೆಲವರು. ನಾ ಇಂಥ ಧರ್ಮ ಇಂಥ ಪಕ್ಷ ಅಂತ. ನಾನ್ ಆಕ್ಚುಲಿ ಹೆಮ್ಮೆಂದ ಹೇಳ್ಕೊಳೋದು ಕಾರಿಗ್ನೂರ್ನವನು ಅಂತ. ಪಟೇಲ್ ಹಾಲಪ್ಪ ಕುಟುಂಬದವನು, JH ಪಟೇಲ್ ತಮ್ಮ ಮಗ ಅನ್ನೋದು ನನಗೆ ಹೆಮ್ಮೆನೆ. ದೊಡ್ಡಪ್ಪ JH ಪಟೇಲ್ ಅವ್ರು, ನಮ್ಮ ತಂದೆ VH ಪಟೇಲ್ ಅವರೆಲ್ಲ ಕೂತಿದ್ರು. ನಾವಾಗ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ವಿ. ಅವಾಗ ಹೇಳಿದ್ರ, ಯಾವ ನಿಮಗೆ ಚೀಫ್ ಮಿನಿಸ್ಟರ್ ಮಕ್ಳು ಅಂತ ಏನಾದ್ರು ಗೌರವ ಇರ್ಬೋದು, ನಿಮಗಿಂತ ನನಗ್ ಪಟೇಲ್ ಹಾಲಪ್ಪ ಗೌಡನ್ ಮಗ ಅಂತ ದೊಡ್ಡ ಗೌರವ ಇತ್ಕಣೋ. ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ನಾವು ನಮ್ಮನ್ನೇ ಪದ್ಧತಿ ಹೆಂಗ್ ಮೇಡಮ್ ಅಂದ್ರೆ, ನಮ್ ಮನೆ ಮಂದಿ ಎಲ್ಲ ಅಧಿಕಾರದಲ್ಲಿ ಇರ್ಬೇಕು ಅಂತ ಏನಿಲ್ಲ. ಒಬ್ಬರ ಅಧಿಕಾರದಲ್ಲಿದ್ರೆ ನಾವೆಲ್ಲರೂ ಜವಾಬ್ದಾರಿ ತಗಂತೀವಿ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಮ್ ಜೊತೆ ಇದ್ದಾರೆ 92ನೇ ಸಾಧಕರು ನಮ್ಮ ಜೊತೆ ಇದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಇವರು ನಮ್ಮ ಶ್ರೀಯುತ ದಿವಂಗತ JH ಪಟೇಲ್ ಅವರ ವಂಶದ ಕುಡಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮಹಿಮಾ ಪಟೇಲ್ ಅವ್ರದ್ದಾಗಿತ್ತು. ಲಾಸ್ಟ್ ಎಪಿಸೋಡ್ ಮಹಿಮಾ ಪಟೇಲ್ ಅವ್ರದ್ದಾಗಿತ್ತು. ಈಗ ಅವರ ತಮ್ಮ ಶ್ರೀಯುತ ತೇಜಸ್ವಿ ವಿ ಪಟೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವ್ರದೇ ಆದ ರೀತಿ ಬದುಕ್ತಾ ಇದ್ದಾರೆ. ರಾಜಕಾರಣಿ ಅಂತ ಹೇಳೋದಕ್ಕಿಂತ ಇವ್ರನ್ನ ಒಬ್ರು ಬರಹಗಾರರು ಅಂತ ಹೇಳ್ಬಹುದು. ಇವ್ರದೇ ಆದ ರೀತಿ ಒಂದು ಸಮಾಜ ಸೇವೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರದೇ ಆದ ಒಂದು ರೀತಿನಲ್ಲಿ ಬದುಕ್ತಾ ಇದ್ದಾರೆ. ರಾಜಕಾರಣದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ರು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ರಾಜಕಾರಣಿಗಳಾಗಿ ಮಾತ್ರ ಇವರು ಗುರುತಿಸ್ಕೊಳ್ತಾ ಇಲ್ಲ ಸಮಾಜದಲ್ಲಿ. ಇವ್ರದೇ ಆದ ರೀತಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಸಾಧಕರ ಮಾತು ಕಾರ್ಯಕ್ರಮದ 93ನೇ ಸಾಧಕರು ಸರ್. ನಿಜವಾಗ್ಲೂ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ಮಹಿಮಾ ಪಟೇಲ್ ಸರ್ ನಿಮ್ ಬಗ್ಗೆ ತುಂಬಾ ಹೇಳಿದ್ರು. ಅವರ ಇಂಟರ್ವ್ಯೂ ನಲ್ಲಿ 1-2 ನಿಮಿಷ ನಿಮ್ ಬಗ್ಗೆ ಮಾತಾಡಿದ್ರು ಕೂಡ. ಅವರು ಹೇಳಿದಕ್ಕಿಂತನೂ ಇನ್ನೂ ತುಂಬಾ ಇದೆ ಅಂತ ಅನ್ನಿಸ್ತು. ನಿಮ್ಮನ್ನ ಮೀಟ್ ಮಾಡಿದಾಗ, ಆಫ್ ಕ್ಯಾಮ್ರಾ ಕುತ್ಕೊಂಡು ಮಾತಾಡಿದಾಗ ಇನ್ನೂ ತುಂಬಾ ಇದೆ ಅಂತ ಅನ್ನಿಸ್ತು. ಫಸ್ಟ್ ಹೇಗಿದ್ದೀರಾ ಸರ್ ನೀವು? ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿದ್ದೀನಿ ಅನ್ಕಿನ್ನ ಚೆನ್ನಾಗಿರಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆ. ಬಟ್ ಸರ್, ಇವಾಗ ನಮ್ಮ ಕಾರ್ಯಕ್ರಮನ ಸೀರಿಯಸ್ಲಿ ಆರಂಭ ಮಾಡ್ಬಿಡೋಣ. ಸರ್, ನಿಮ್ಮ ಜನನ ಆಗಿದ್ದು ಯಾವಾಗ ಸರ್? ಮೇಡಮ್ 1973 ಮಾರ್ಚ್ 13, ಚನ್ನಗಿರಿ ತಾಲೂಕು ಕಾರಿಗ್ನೂರು. ನನ್ನ ತಂದೆ ಹೆಸರು VH ಪಟೇಲ್, ನನ್ನ ತಾಯಿ ಪ್ರಭಾವಾದೀಶ್. ನಿಮ್ದು ಕೂಡು ಕುಟುಂಬ ಸರ್. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಸರ್? ಯಾಕೆಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಕಸಿನ್ಸ್, ಬ್ರದರ್ಸ್, ಸಿಸ್ಟರ್ಸ್ ಎಲ್ಲರೂ ಸಿಗ್ತಾರಲ್ಲ ನಿಮ್ಗೆ. ನಮ್ಗೆ ಜಾಯಿಂಟ್ ಫ್ಯಾಮಿಲಿ ಅಂತ ಸ್ವಲ್ಪ ಒಂದು 15-16ನೇ ವಯಸ್ಸಿನಾಗ ಗೊತ್ತಾಗಿತ್ತು. ಅದಕ್ಕಿನ್ನ ನಮ್ದೆಲ್ಲ ಒಂದೇ ಕುಟುಂಬ ಅನ್ನೋದೇ ಇತ್ತು. ನಮ್ಮ ಅಜ್ಜ ಅವ್ರಿಗೆ 6 ಜನ ಗಂಡು ಮಕ್ಳು, 6 ಜನ ಹೆಣ್ಮಕ್ಳು. ಅವ್ನ ಹೆಣ್ಮಕ್ಳು ಮಕ್ಳೆಲ್ಲ ನಮ್ಮ ರಥೋತ್ಸವದ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ರು. ನಮ್ದೆಲ್ಲ ಒಂದ್ ದೊಡ್ಡ ಫ್ಯಾಮಿಲಿ. ಹಳೆ ನಮ್ ಮಳೆ ಮನೆ, ನಮ್ಮ ಅಜ್ಜ ಕಟ್ಸಿದ ಮನೆಯಲ್ಲಿ ಆ ಆವರಣದಲ್ಲೇ ನಾವೆಲ್ಲ ಆಟ ಆಡ್ತಾ ಇದ್ವಿ. ನಮ್ಗೆ ಅದೇ ಪ್ರಪಂಚ. ತುಂಬಾ ಆ ದಿನಗಳು ತುಂಬಾ ಮೆಮೊರಬಲ್ ಡೇಸ್. ಆಮೇಲೆ ಹೆಚ್ಚು ಜನರ ಜೊತೆಗೆ ನಾವು ಸದಾ ಇರೋದ್ರಿಂದ ಸಹಜವಾಗಿ ನಮ್ಮ ಆಲೋಚನೆ ಮೇಲೆ ಪರಿಣಾಮ ಬಿದ್ದಿರತ್ತೆ ಮೇಡಮ್. ಈಗಿನ ದಿನಗಳಲ್ಲಿ ನಮ್ಮ ಆಲೋಚನೆಗೆ ಆ ದಿನಗಳಲ್ಲಿ ನಾವು ಹೆಚ್ಚೆಚ್ಚು ಜನರ ಜೊತೆಗೆ ಇದ್ದದ್ದು ನಮ್ಮ ಆಲೋಚನೆಗಳ ಮೇಲೆ ಪರಿಣಾಮ ಬೀರೋದ್ರಿಂದ ನಮ್ ಕೆಲವು ವಿಚಾರಗಳ ಆಯ್ಕೆ ಆ ಕಾರಣಕ್ಕಾಗಿರುತ್ತೆ ಅಂತ ನಾನ್ ಅನ್ಕೊಳ್ತೀನಿ. ಬಾಲ್ಯದ ದಿನಗಳು ನಾವು ಬೆಳೆದ ರೀತಿ ಮೇಡಮ್. ಹೌದು, ಆ ಪ್ರೀತಿ ವಿಶ್ವಾಸ ಅದನ್ನ ಅನುಭವಿಸಿರೋದು, ಅದ್ ಸ್ವಾದಿಸೋದು ಅಂತ ಏನ್ ಹೇಳ್ತೀವಿ, ಅದೆಲ್ಲ ನಮ್ ಮನೆಯಲ್ಲಿ ಪಟೇಲ್ ಹಾಲಪ್ಪನವ್ರ ಮನೆಯಲ್ಲಿ, ನಮ್ಮಲ್ಲಿ ನಮ್ ಬೀದಿ ಗೌಡ್ರ ಬೀದಿ ಅಂತ, ನಮ್ ಕಾರಿಗ್ನೂರು, ಅದ್ ಎಲ್ಲದನ್ನೂ ನೆನೆದ್ರೆ
ಬೇರೆಯವ್ರಿಗೆ ಹೇಳಿದ್ರೆ ಮಹಾಭಾರತ ರಾಮಾಯಣ ಸ್ಟೋರಿ ಹೇಳ್ದಂಗ ಆಗುತ್ತ. ನಮ್ ಕೆಲವು ಅನುಭವಗಳು ಹೇಳಿದ್ರೆ ಹೇಳಿದ್ರೆ ಹೌದೌದು ಇನ್ ನಿಜನಾ ಅಂತ ಅನ್ಸ್ಬೋದು ಮೇಡಮ್. ನಿಮಗೆ ಹೆಮ್ಮೆ ಅನ್ಸುತ್ತಾ ಸರ್ ಯಾರಾದ್ರೂ ಹೇಳೋದ್ ಕೇಳಿದಾಗ ಓ ಬಹಳ ನಾನು ಇಂಥ ಕುಟುಂಬದಲ್ಲಿ ಹುಟ್ಟಿದೀನಲ್ಲ ಅಂತ ಅನ್ಸುತ್ತಾ ಸರ್? ಮೇಡಮ್ ನನಗೆ ಆಕ್ಚುಲಿ ಕೆಲವರು ಈ ನಾನು ಇಂಥ ಜಾತಿಯವನು ಅಂತ ಹೆಮ್ಮೆಂದ ಹೇಳ್ಕೊಂತಾರೆ. ಕೆಲವರು ನಾ ಇಂಥ ಧರ್ಮ ಇಂಥ ಪಕ್ಷ ಅಂತ. ನಾನ್ ಆಕ್ಚುಲಿ ಹೆಮ್ಮೆಂದ ಹೇಳ್ಕೊಳೋದು ಕಾರಿಗ್ನೂರ್ನವನು ಅಂತ. ಪಟೇಲ್ ಹಾಲಪ್ಪ ಕುಟುಂಬದವನು ಜೆ.ಎಚ್. ಪಟೇಲ್ ತಮ್ಮ ಮಗ ಅನ್ನೋದು ನನಗೆ ಹೆಮ್ಮೆನೆ. ಅದು ಹೆಮ್ಮೆ ಪಡ್ಲಿಕ್ಕೆ ಸಾಕಷ್ಟು ಇದಾವೆ. ನಿಮ್ಮ ಈ ಸಮಯದಲ್ಲಿ ಅದನ್ನ ನಾನು ಪೂರೈಸ್ಲಿಕ್ಕೆ ಆಗಲ್ಲ. ಕರೆಕ್ಟ್. ಆಮೇಲೆ ಸರ್ ಅದನ್ನ ಬಿಟ್ಟು ನಾನು ಕೇಳ್ಬೇಕು ಅಂತ ಅಂದ್ರೆ, ಇವಾಗ ನೀವು ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಏನೋ ಒಂದ್ ಮಾಡ್ಬೇಕು ಅಂದ್ರೆ ಮೈಂಡ್ ಅಲ್ಲಿ ನಾನು ಇಂಥ ಫ್ಯಾಮಿಲಿ ಅವನು, ನನ್ ಆ ಒಂದು ಫ್ಯಾಮಿಲಿ ಗೌರವಕ್ಕೆ ಚ್ಯುತಿ ತರಬಾರ್ದು, ಆ ರೀತಿ ನಡ್ಕೋಬೇಕು, ಅದು ಬಂದ್ಬಿಡುತ್ತೆ ಅಲ್ವಾ ಸರ್? ಖಂಡಿತ ಏನ್ ಮಾಡ್ಬೇಕು ಅಂದ್ರೂ ಬಂದ್ಬಿಡುತ್ತೆ ಫಸ್ಟ್ ನನ್ನ ಫ್ಯಾಮಿಲಿ ಅನ್ನೋದು. ಈಗ ನಮ್ಮ ಅಜ್ಜ ಪಟೇಲ್ ಹಾಲಪ್ಪನವರು ಅವಾಗ ಅವ್ರು ಗಳಿಸಿದಂತ ಜನಪ್ರಿಯತೆ ಮಾನ್ಯತೆ ಮತ್ತು ಅವ್ರಿಗಿದ್ದಂತ ಜವಾಬ್ದಾರಿ, ಅದ್ ನಂತರ ನಮ್ ದೊಡ್ಡಪ್ಪ ನಮ್ ತಂದೆ ಎಲ್ಲರೂ ವರ್ಗಾವಣೆ ಆಗಿದ್ದು. ಈಗ ಏನಾಗತ್ ಮೇಡಮ್ ಅಂದ್ರೆ ನಾನೀಗ ಮೈಮಣ್ಣವ್ರಿಗಾಗ್ಲಿ ನಂದಾಗ್ಲಿ ನಮಗ್ ಮಾರ್ಗಸೂಚಿ ಅನ್ನೋದು ಇದೆ. ಏನ್ ಈಗ ಸಾರ್ವಜನಿಕ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಮಾತ್ರ ಬಹಳ ಜನರ ತಿಳುವಳಿಕೆಯಲ್ಲಿ ಇರೋದು. ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಎರಡೂ ಗೊತ್ತಿದೆ. ಆಕ್ಚುಲಿ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆನೇ ಹೆಚ್ಚು ನಮ್ ಗಮನ. ಹೌದೌದು ಅದು ಯಾವಾಗ್ಲೂ ನ್ಯಾಚುರಲ್ ಆಗಿ ಅದು ಒಂದು ಇನ್ಸೈಟ್ ಆಗಿ ನಮ್ಗೆ ಯಾವಾಗ್ಲೂ ಅದು ಒಳಗಡೆ ಇದ್ದೇ ಇರೋದು. ಹೌದೌದು ಸರ್ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್? ಮೇಡಮ್ ನಾನು ಪ್ರೈಮರಿ ಸ್ಕೂಲ್ ಕಾರಿಗ್ನೂರಲ್ಲೇ ಓದಿದ್ದು. ಹೈಸ್ಕೂಲ್ ಮಾತ್ರ ದಾಂಡೇಲಿ ನಮ್ಮ ಮಾಮ ಇದ್ರು ಬಿ.ಪಿ. ನಾಗರಾಜ್ ಅಂತ, ಅಂಬಿಕಾ ನಗರದಲ್ಲಿ ನಾಗರಾಜರಿ ಪವರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇಂಜಿನಿಯರ್ ಆಗಿ. ಅವ್ರ ಮನೇಲಿದ್ದ ಹೈಸ್ಕೂಲ್ ಓದಿದೆ. ನಾನು SSLC ಅರ್ಧಕ್ಕೆ ಅವ್ರಿಗೆ ವರ್ಗಾವಣೆ ಆಗಿದ್ದಕ್ಕೆ ಮತ್ತೆ ವಾಪಸ್ ಕಾರಿಗ್ನೂರ್ ಕತ್ಲಗೆರೆ ಹೈಸ್ಕೂಲಿಗೆ ಬಂದು ಅಲ್ಲಿ SSLC ಮುಗಿಸಿ ARG ಕಾಲೇಜಲ್ಲಿ PUC, BA ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಎಕನಾಮಿಕ್ಸ್ ಡಿಗ್ರಿಯಲ್ಲೂ ಕಂಪ್ಲೀಟ್ ಆಗಿಲ್ಲ. ಲೈಫ್ ಅಲ್ಲೂ ಎಕನಾಮಿಕ್ಸ್ ಸ್ವಲ್ಪ ತೊಂದರೆಯಲ್ಲಿದೆ. ಯಾಕೆ ಹಿಂಗೆ ಅಂತ ಹೇಳ್ಬೋದು ಅದು ಮೇಡಮ್? ಈಗ ಏನಿದೆ ನಾನು ಮತ್ತೆ ಅಗ್ರಿಕಲ್ಚರ್ ಫ್ಯಾಮಿಲಿ ಆಗಿರೋದ್ರಿಂದ ಆಕ್ಚುಲಿ ನಮ್ ಗ್ರ್ಯಾಂಡ್ ಫಾದರ್ ತುಂಬಾ ಶ್ರೀಮಂತರು. ಆಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಳೋದ್ ಪ್ರಕಾರ ಎರಡು ಶ್ರೀಮಂತ ಕುಟುಂಬದಲ್ಲಿ ಪಟೇಲ್ ಹಾಲಪ್ಪ ಅವ್ರ ಒಂದು. ಬಹಳ ಜನ J.H. ಪಟೇಲ್ರ ಬಗ್ಗೆ ಉಲ್ಲೇಖ ಮಾಡ್ಬೇಕಾರ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವ್ರು ಅನ್ನೋದ್ರ ಬಗ್ಗೆ ಅವ್ರ ಉಲ್ಲೇಖ ಇದೆ. ಅಂದ್ರೆ ಅಷ್ಟು ಶ್ರೀಮಂತ ಕುಟುಂಬ ಅಂತ. ಆಕ್ಚುಲಿ ನಾನ್ ನೋಡ್ಲಿಕ್ಕೆ ಶುರು ಮಾಡ್ದಂಗ ನಮ್ ಫಾದರ್ ಆಕ್ಚುಲಿ SSLC ಓದಿ 10 ವರ್ಷ ಡಿಸ್ಕಂಟಿನ್ಯೂ ಮಾಡಿ ನಂತರ PUC ಓದಿ BSc ಅಗ್ರಿಲಿ ರ್ಯಾಂಕ್ ಬಂದು LLB ಮಾಡಿದ್ರು ನಮ್ ಫಾದರ್. ಅವ್ರ ಅಗ್ರಿಕಲ್ಚರಿಸ್ಟ್ ಆಗಿ ನಮ್ ಫಾದರ್ ನ ನೋಡ್ತಾ ಇದ್ರೆ ನನಗೆ ಯಾವಾಗಲೂ ಅನ್ಸೋದೇನಂದ್ರೆ ಅಷ್ಟು ವಿದ್ಯೆ ಇತ್ತು, ಜ್ಞಾನ ಇತ್ತು, ಅದನ್ನ ಸರಿಯಾಗಿ ಬಳಸ್ಕೋಬೇಕಿತ್ತು, ಇನ್ನು ಸಮಾಜದ ಹಿತಕ್ಕೆ ಬಳಸ್ಕೋಬೇಕಿತ್ತು. ಕುಟುಂಬಕ್ಕೆ ಸೀಮಿತ ಆದ್ರು ಅನ್ನೋದು ನನ್ನ ಫಾದರ್ ಬಗ್ಗೆ ನನಗೆ ಆಕ್ಷೇಪ ಇದೆ. ಹಾಗಂತ ಈಸ್ ನಾಟ್ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿದೆ ಅಂತಲ್ಲ, ಆಕ್ಷೇಪ ಇದೆ. ಬಟ್ ಆಕ್ಚುಲಿ ಅವ್ರದ್ದು ವಿದ್ಯೆ ಉಪಯೋಗಿಸ್ಕೋಬೇಕಿತ್ತು. ಯಾಕೆಂದ್ರೆ ಓದಿದ್ದು ಅಗ್ರಿಕಲ್ಚರ್. ನಮ್ ದೇಶದಲ್ಲಿ ಕೃಷಿ ಎಷ್ಟು ಮುಖ್ಯ. ಮತ್ತೆ ಎಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋರು, 600-700 ಎಕರೆ ಜಮೀನ್ದಾರ್, ಈ ಎಲ್ಲದನ್ನು ಬಳಸ್ಕೋಬೋದಿತ್ತಲ್ಲ ನಮ್ ಫಾದರ್ ಅಂತ ಅನ್ಸುತ್ತೆ. ಆಕ್ಷೇಪಣೆ ಎಲ್ಲ ಒಂದ್ ಕಡೆ ನೋವಿದೆ. ಇದೆ. ಹೌದೌದು ಮೇಡಮ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮ ಶ್ರೀಮತಿಯವರ ಎಂಟ್ರಿ ನಿಮ್ಮ ಲೈಫ್ ಅಲ್ಲಿ ಯಾವಾಗ ಆಯ್ತು ಸರ್? ಮೇಡಮ್ ಅದು ನನ್ನ ಶ್ರೀಮತಿ ಎಂಟ್ರಿ ಆಗಿದ್ದು ಸ್ಥಿತಿ ಏನಿದೆ ಅದು ಆಕ್ಚುಲಿ ಅಂತ ಒಳ್ಳೆಯದಲ್ಲ. ಯಾಕಂದ್ರೆ ನನಗಿಂತ ಚಿಕ್ಕವನ್ ಶೈಲೇಶ್ ಪಟೇಲ್ ಅಂತಿದ್ದ, ಅವನ ಅಪಘಾತಕ್ಕೀಡಾದಾಗ ಅದು ಈ ನಮ್ಮ ಸಂಪ್ರದಾಯದಲ್ಲಿ ಮನೆಗಳಲ್ಲಿ ಯಾರಾದ್ರೂ ಸ್ವಲ್ಪ ನಿಧನರಾದ್ರೆ 1 ವರ್ಷದೊಳಗೆ ಮದುವೆ ಮಾಡಿದ್ರೆ ಆ ತಂದೆ ತಾಯಿಗಳಿಗೆ ಸ್ವಲ್ಪ ಸಂತೋಷ ಆಗತ್ತೆ ಅನ್ನೋ ಕಾರಣಕ್ಕೆ ನನ್ಗದು ಅನಿರೀಕ್ಷಿತ ಮದುವೆ ಅನ್ನೋದು 24ನೇ ವಯಸ್ಸಲ್ಲೇ ನಾನು ಮದುವೆ ಆಗಿದೆ ಮೇಡಮ್. ಅದು ನನ್ನ ಅಕ್ಕನ ಗಂಡನ ತಂಗಿ. ಮೊದಲನೇ ಆರಂಭದ ವರ್ಷಗಳಲ್ಲಿ ಅದು ನನಗೆ ಮದುವೆ ಅನ್ನೋದು ಒಂಥರ ಹೊರೆ ಅನ್ನಂಗೆ ಅನ್ಸಿತ್ತು. ಈಗ ಡೆಫಿನೆಟ್ಲಿ ಅದು ಹೊರ ಆಗಿದೆ. ಹೌದು. ಮೊದ್ಲೇನು ಹೊರ ಅನ್ಸಿದ್ ಯಾವ್ದು ಸಂಬಂಧ, ಈಗ ಸಂಬಂಧ ಅಂದ್ರೆ ಇಂಡಿವಿಜುವಲ್ ನನ್ನ ಪತ್ನಿ ಬಗ್ಗೆ ಅಲ್ಲ, ಮದುವೆ ಅನ್ನೋದೇ ಬಗ್ಗೆ ನನಗೆ ಸ್ವಲ್ಪ ಇಲ್ಲ. ನನಗೆ ಇನ್ನು ನನ್ನ ತಮ್ಮನ ಸಾವಿನ ಆ ನೋವಲ್ಲೇ ಇದ್ದೆ. ಆ ಸಂದರ್ಭದಲ್ಲಿ ಮದುವೆ ಆಗಿದ್ದು
ಅದು ನನಗೆ ಹಂಗಾಗಿ. ಬಟ್ ಈಗಂತ ಅವಾಗ ಹೊರೆ ಅನ್ಸಿದ್ದು, ಈಗ ಮಾನಸಿಕವಾಗಿ ಹೊರೆ ಅನ್ಸುತ್ತೆ. ಈಗ ಡೆಫಿನೆಟ್ಲಿ ಹೊರ ಅಂತ ನಾನು ಸಂತೋಷ ಪಡೋಂತ ಪತ್ನಿ. ಆಮೇಲೆ ನನ್ನ ಪ್ರತಿಯೊಂದು ವಿಷಯದಲ್ಲೂ ಅವ್ರ ಕಾಂಟ್ರಿಬ್ಯೂಷನ್ ಸಹಜವಾಗೇ ಇದೆ. ಅವರ ಹೆಸರು ಹೇಳ್ಬೋದಾ ಸರ್? ಲತಾ ಅಂತ ಮೇಡಮ್. ಆಕ್ಚುಲಿ ಅವ್ರ ತಂದೆ ತಾಯಿ ಇಟ್ಟದ್ದು ಕಾಮಾಕ್ಷಿ ಅಂತ. ಇಲ್ಲಿ ನಮ್ಮನೇಲಿ ಎಲ್ಲ ಹೆಸರನ್ನ ಬದಲಾಯಿಸಿದ್ದು ಲತಾ ಅಂತ. ಮೇಡಮ್ ನನ್ನ ವೈಫು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದಾನೇ ಬಂದಿದ್ದು. ನನಗೆ ಅದೊಂದು ಅನುಕೂಲ, ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿದ್ರಿಂದ. ಮತ್ತೆ ಈಗ ಮೊದ್ಲು ನಾನು ಪ್ಯಾಸಿವ್ ಫಾರ್ಮರ್. ಆಕ್ಟಿವ್ ಫಾರ್ಮರ್ ಅಂದ್ರೆ ಜಮೀನಲ್ಲಿ ಯಾರು ಉಳುಮೆ ಮಾಡ್ತಾರೋ ಆಕ್ಟಿವ್ ಫಾರ್ಮರ್. ನಾನು ಕೃಷಿ ಆದಾಯದಿಂದ ನನ್ನ ಜೀವನ ನಡೀತಾ ಇರೋದು. ಹಂಗ ನಾನು ಪ್ಯಾಸಿವ್ ಫಾರ್ಮರ್. ನನ್ನ ತಂದೆ ವ್ಯವಸಾಯ ಮಾಡ್ತಾ ಇದ್ರು, ಅವ್ರ ಹತ್ರ ಹಣ ಇಸ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೆ. ನನ್ನ ತಾಯಿ ವ್ಯವಸಾಯ ಮಾಡಿಸ್ತಾ ಇದ್ರು, ಅವ್ರ ಹತ್ರ ಹಣ ಇಸ್ಕೊಂಡು ಜೀವನ ಮಾಡ್ತಿದ್ದೆ. ಈ ಸಂದರ್ಭದಲ್ಲೆಲ್ಲ ನಮ್ಮ TP ಬ್ರಹ್ಮಾನಂದ ಅಂತ ತುಂಬಾ ಸಹಕಾರ ಮಾಡಿದ. ಅವ್ರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ಇನ್ನೊಂದು TC ಕರಿಬಸಪ್ಪ ಅಂತ ಹಲವಾರು ನನ್ನ ಸಾರ್ವಜನಿಕ ವಿಚಾರಗಳಲ್ಲಿ ಸಕ್ರಿಯವಾಗಿರ್ತಾರೆ, ಅವ್ರನ್ನೂ ನೆನ್ಸ್ಕೋಬೇಕು. ಆ ದೃಷ್ಟಿಯಲ್ಲಿ ನನ್ನ ಪತ್ನಿ, ಸಾಮಾನ್ಯಲಿ ಪತ್ನಿಯವ್ರಂದ್ರೆ ಗಂಡನಿಂದ ಬಯಸ್ತಾರೆ. ಆದ್ರೆ ನನ್ನ ಪತ್ನಿಗೆ ಹೊಲ ಮಾಡಿಸಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಈ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ. ನಾನು ಯಾವ್ದೇ ಮೀಟಿಂಗಿಗೆ ಹೋಗೋದಿರ್ಬೋದು, ಹೋರಾಟಗಳಿಗೆ ಹೋಗೋದಿರ್ಬೋದು, ನನ್ನ ತಂದೆ ಹಣ ಕೊಡೋದು ಮಗಗ್ ಹಣ ಕೊಡೋದು ದೊಡ್ಡದಲ್ಲ, ನನ್ನ ತಾಯಿ ಮಗಗ್ ಹಣ ಕೊಡೋದು ದೊಡ್ಡದಲ್ಲ. ಆದ್ರೆ ನನ್ನ ಪತ್ನಿ ನನ್ನ ಸಾರ್ವಜನಿಕ ಜೀವನಕ್ಕೆ ಈಗ ಹಣ ಕೊಡೋದೇನಿದೆ ಅದು ನನಗೆ ವಿಶೇಷ ಅನ್ಸುತ್ತೆ. ಉಳಿದೆಲ್ಲ ಜೊತೆಗೆ ಇದು ತುಂಬಾ ವಿಶೇಷ ಅನ್ಸುತ್ತೆ. ಅದಕ್ಕೆ ತುಂಬಾ ಆಭಾರಿ ನಾನು. ಯಾಕೆಂದ್ರೆ ನೀವು ನನಗೆ ಅವರೇ ನನ್ನ ಡಿಮ್ಯಾಂಡ್ ಇದ್ದಿದ್ರೆ, ನನಗೆ ಗೋಲ್ಡ್ ಕೊಡಿಸ್ಬೇಕು, ರೇಷ್ಮೆ ಸೀರೆ ಕೊಡಿಸ್ಬೇಕು ಅನ್ನೋ ಸಹಜವಾದ ಡಿಮ್ಯಾಂಡ್ ಇದ್ದಿದ್ರೆ, ನಾನು ನನ್ನ ತಾಯಿ ನಿಧನ ನಂತರ ನನ್ನ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆ ದೃಷ್ಟಿಯಿಂದ ನನ್ನ ಪತ್ನಿ ಅವರೇ ಹೊಲಕ್ಕೆ ಓಡಾಡಿ ಆದಾಯ ಬಂದದ್ನ ನನಗೆ ಸಾರ್ವಜನಿಕ ಜೀವನಕ್ಕೆ ಕೊಡ್ತಾ ಇರೋದು, ಅದಕ್ಕೆ ನಾನು ಮೆಚ್ಕೊಳ್ಳೇಬೇಕು. ಹಂಗೆ ನಮ್ಮ ಮನೆಯಲ್ಲಿ ನಿತ್ಯವಾಗಿ ನಮ್ಮ ಜೊತೆಗೆ ಯಾವಾಗ್ಲೂ ಪ್ರಕಾಶ್ ಅಂತಿದ್ದಾರೆ ಮೇಡಮ್, ಗುರುಮೂರ್ತಿ ಅಂತಿದ್ದಾರೆ, ರವಿ ಅಂತಿದ್ದ ಈಗಿಲ್ಲ, ಮತ್ತೆ ಮಂಜಮ್ಮ ಅಂತಿದ್ರು, ಮಂಜು ಅಂತ ಕಟಿಂಗ್ ಮಾಡಕ್ ಬರ್ತಾರೆ. ಈ ಎಲ್ಲರ ಸೌಲಭ್ಯ ಏನಿದೆ ರೆಗ್ಯುಲರ್ ಆಗಿ ಅವ್ರ ಎಲ್ಲ ಸೌಲಭ್ಯದಿಂದ ನಾನು ನನ್ನ ಲೈಫ್ ಖಂಡಿತ ಅದು ವಲಯದಲ್ಲಿ ಸಕ್ರಿಯವಾಗಿ ಹೌದು ಸರಾಗವಾಗಿ ಸಾಕ್ತಾ ಇದೆ. ಆ ದೃಷ್ಟಿಯಿಂದ ಈ ಎಲ್ಲರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂತೀನಿ. ಮತ್ತೆ ಕಾರಿಂಗ್ನೂರ್ ಅನ್ನೋದೇನಿದೆ ಮೇಡಮ್, ವೆರಿ ವಿಶೇಷವಾಗಿ ಅನುಭವ ಕೊಡೋಂತ ಗ್ರಾಮ. ತುಂಬಾ ನಮ್ ಕಾರಿಂಗ್ನೂರು ಗೌಡ್ರ ಮನೆ ಅಂದ್ರೆ ಊರಿನ ತಾಯಿ ಅಂತಾರ. ಗೌಡ್ರ ಮನೆ ಅಂದ್ರೆ ಈ ತಾಯಿಯನ್ನ ಪಾತ್ರ ಬದ್ಲಿ ಆಗ್ತಾ ಇರ್ತದ. ಅಂದ್ರೆ ನಮಗೆ ಗ್ರಾಮ ಬೇಕಾದಾಗ ಗ್ರಾಮ ನಮಗ್ ತಾಯಿ ಆಗತ್ತೆ. ಗ್ರಾಮಕ್ಕೆ ನಾವ್ ಬೇಕಾದಾಗ, ಗ್ರಾಮಕ್ಕೆ ಅಂದ್ರೆ ಇಡೀ ಗ್ರಾಮ ಆಗ್ಬೋದು, ಗ್ರಾಮದೊಳಗೆ ಯಾರಿಗಾರ ಆಗ್ಬೋದು. ಬೇಕಾದಾಗ ಅಂದ್ರೆ ಬೇಕಾದಾಗ ಅನ್ನೋ ಪದ ಏನಿದೆ ಸ್ವಲ್ಪ ಚಿಕ್ಕದು, ಜವಾಬ್ದಾರಿ ಅಂತ ಅನ್ಬೋದು. ಗ್ರಾಮಕ್ಕೆ ಕೆಲಸ ಎಲ್ಲ ಗೌಡ್ರ ಮನೆ ತಾಯಿ ಆಗುತ್ತೆ, ಗೌಡ್ರ ಮನೆಗೆ ಗ್ರಾಮ ತಾಯಿ ಆಗುತ್ತೆ. ಇದಂಗೆ ತಾಯಿ ಮಕ್ಕಳ ಸಂಬಂಧ ಅನ್ನಂಗಿದೆ. ನಿಮ್ಮ ಮಕ್ಕಳ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್? ನನಗೆ ಒಬ್ಬನೇ ಮಗ ಮೇಡಮ್, BSc ಅಗ್ರಿ ಮಾಡಿದಾನೆ. ಮಾಡಿ ನಾನು ಸಿವಿಲ್ ಸರ್ವಿಸ್ಗೆ ಹೋಗು ಅಥವಾ MSc ಮಾಡು, MSc ಮಾಡಿ ಎಲ್ಲ ಹೇಳ್ತಾ ಇದೀನಿ. ಬಟ್ ಕೇಳಿಸ್ತಾ ಇಲ್ಲ ಅವನ್ಗೆ. ಈ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ಫ್ರಂಟ್ ಪೇಜ್ ಅಲ್ಲಿ ಒಂದು ವಿಷಯ ಬಂದಿತ್ತು. 1996 ಇಂದ 2012 ವರೆಗೂ ಏನ್ ಜನ್ಮ ತಾಳಿದಾರ ಮಕ್ಕಳು, ಆ ಜನರೇಷನ್ ಇಡೀ ಪ್ರಪಂಚದಲ್ಲಿ ಅವ್ರು ಯಾರ ಮಾತು ಕೇಳಲ್ಲ. ಈ ಸಂಶೋಧನೆ ನಡೀತಾ ಇದೆ ಅಂತ. ಇದ್ರೊಳಗೆ ನನ್ ಮಗನು ಇದ್ದಾನೆ. ಯಾಕಿಂಗೆ ಅಂತ ನನಗ್ ಅನ್ಸುತ್ತೆ. ಈಗ ನಮ್ಮ ಅಪ್ಪ ಮಾಡ್ತಾರ ಕೆಲ್ಸ ಇನ್ಸ್ಪೈರ್ ಅನ್ಸಿಲ್ಲ ಅವನಿಗೇನೋ. ನಮ್ಮ ಅಪ್ಪನ ಮಾತು ಕೇಳ್ಬೇಕು. ಈಗ ನಮ್ಮ ದೊಡ್ಡಪ್ಪವ್ರಿಗೆ JH ಪಟೇಲ್ ಅವ್ರಿಗೆ ಅವ್ರಪ್ಪ ಅಂದ್ರೆ ಎಷ್ಟು ಗ್ರೇಟ್ ಫೀಲಿಂಗ್ಸ್ ಇತ್ತು ಅಂದ್ರೆ, ಅವ್ರಿಗೆ ಮುಖ್ಯಮಂತ್ರಿ ಗಿರಿ ಅನ್ನೋದಕ್ಕಿನ್ನ ಪಟೇಲ್ ಹಾಲಪ್ಪ ಅವ್ರ ಮಗ ಅನ್ನೋದು ಒಂದು ದೊಡ್ಡ ಭಾವನೆ ಇತ್ತು. ಅದು ಕಣ್ಣಾರೆ ನೋಡಿದೀನಿ ನಾನು. ಒಂದ್ಸಲ ಯುಗಾದಿ ಹಬ್ಬದಲ್ಲಿ ನಾವೆಲ್ಲ ಹಿರಿಯರಿಗೆ ನಮಸ್ಕಾರ ಮಾಡೋ ಪದ್ಧತಿ, ಚಂದ್ರನ ದರ್ಶನ ಮಾಡ್ದೆ. ನಾವು ಚಂದ್ರನ ದರ್ಶನ ಮಾಡಿ ನಮ್ ದೊಡ್ಡಪ್ಪ JH ಪಟೇಲ್ ಅವ್ರು, ನಮ್ ತಂದೆ VH ಪಟೇಲ್ ಅವರೆಲ್ಲ ಕೂತಿದ್ರು. ನಾವಾಗ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ವಿ. ಅವಾಗ ಹೇಳಿದ್ರ, ನಿಮಗೆ ಚೀಫ್ ಮಿನಿಸ್ಟರ್ ಮಕ್ಳು ಅಂತ ಏನಾದ್ರು ಗೌರವ ಇರ್ಬೋದು, ನಿಮಗಿಂತ ನನಗ್ ಪಟೇಲ್ ಹಾಲಪ್ಪ ಗೌಡನ್ ಮಗ ಅಂತ ದೊಡ್ಡ ಗೌರವ ಇತ್ಕಣೋ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ನಾವು. ಅಂದ್ರ ಅವ್ರ ತಂದೆ ಬಗ್ಗೆ ಅಷ್ಟ ಅವ್ರಿಗೆ. ಹಂಗೆ ನಾನ್ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದೀನಿ ಮೇಡಮ್ ಅಂದ್ರೆ, ಅವ್ರ ತಂದೆ ಬಗ್ಗೆ ಇದ್ದಂತ ಗೌರವ
ತಂದೆ ಅವ್ರಿಗೆ ಜೆ.ಎಚ್ ಪಟೇಲ್ ಅವ್ರಿಗೆ ಕೇಳಿರ್ತಾರ ಬಾಳ ಕಡೆ, ನಿಮ್ ಮಗನ್ ತಹಸೀಲ್ದಾರ್ ಮಾಡ್ರಿ ಅಂದ್ರೆ ನಾನ್ ತಹಸೀಲ್ದಾರ್ ಅಪಾಯಿಂಟ್ ಮಾಡ ಅಂತ ಮಾಡ್ತೀನಿ ಅಂತ ಅವ್ರ ಅಪ್ಪ ಕಂಡ ಕನಸನ ಓಕೆ. ಮಗ ಈಡೇರಿಸಿದ್ರು. ಹಾ. ಮಂತ್ರಿನೂ ಆದ್ರು, ಕಂದಾಯ ಮಂತ್ರಿನೂ ಆದ್ರು, ಮುಖ್ಯಮಂತ್ರಿನೂ ಆದ್ರು. ಓಕೆ. ಹಾಗೆ ಆ ದೃಷ್ಟಿಯಲ್ಲಿ ನನ್ನ ಮಗಗೆ ನಾನು ಇನ್ಸ್ಪೈರ್ ಮಾಡಿಲ್ಲ ಅನ್ನೋದ್ ನಾನು ನೀನು ನೀನು IAS ಹೋಗಪ್ಪ ಅಂದೆ, ಅವನೇನು ಇದೆಲ್ಲ MSc ಮಾಡು, ವಿದ್ಯೆನ ಬಳಸ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಈಗ ಸಕ್ಸಸ್ ಅಂದ್ರೆ ಹಣ ಅನ್ನಂಗ ಆಗೋಗ್ಬಿಟ್ಟೈತಿ. ಈಗ ಆಚೆ ನೂರಾರು ವಿಚಾರಗಳಿದಾವೆ ಅನ್ನೋದು ಅರ್ಥ ಮಾಡ್ಸೋದ್ ಕಷ್ಟ ಆಗಿದೆ. ಬಟ್ ಅದನ್ನ ಹೆಂಗ್ ಅರ್ಥ ಮಾಡಿಸ್ಬೇಕಾಗತ್ತೆ ಅಂದ್ರೆ, ಈಗ ಅದಾನಿ, ಅಂಬಾನಿ ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ಹಣದ ಬಗ್ಗೆ ನೀವು ಗೌರವ ಇಟ್ಕೋಬೇಡ್ರಿ ಅಂದ್ರೆ ನಡೆಯುತ್ತೆ, ಹಣ ಇದ್ದವ್ರು ಹೇಳಿದ್ರೆ. ಹಣ ಇಲ್ದಾರ ಹೇಳಿದ್ರೆ ಇವ್ರ ಹತ್ರ ಹಣ ಇಲ್ಲಲ್ಲ ಅದು ಕೇಳ್ತಾರೆ ಅನ್ನಂಗ ಆಗೋಗ್ಬಿಡುತ್ತೆ. ನೀವು ದೊಡ್ಡಪ್ಪ ಅವ್ರ ಕಡೆಯಿಂದ ಅಂದ್ರೆ ನೀವು ಚಿಕ್ಕವರಿದ್ದಾಗ, ಈಗ ಅವರು ರಾಜಕಾರಣಿ ಆಗಿರೋದ್ರಿಂದ ತುಂಬಾ ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ನಿಮ್ಗೆ ನಿಮ್ಮ ಎದುರಿಗೆ ಒಂದು ಏನೋ ಇನ್ಸಿಡೆಂಟ್ ನಡೆದು ಅದು ನನ್ಗೆ ತುಂಬಾ ಇನ್ಸ್ಪೈರ್ ಆಗಿತ್ತು. ದೊಡ್ಡಪ್ಪನಿಂದ ನಾನು ಒಂದು ವಿಚಾರ ಆಯ್ಕೆ ಮಾಡ್ಕೊಳ್ತೀನಿ ಅಂದ್ರೆ, ಯಾವ್ದೋ ಒಂದು ವಿಷಯ ನನ್ಗೆ ತುಂಬಾ ಇನ್ಸ್ಪೈರ್ ಆಗಿತ್ತು ಅಂದ್ರೆ, ಆ ತರದ್ ಯಾವ್ದಾದ್ರು ಘಟನೆ ಇದೆ ಮೇಡಮ್? ಒಂದು ನನಗೆ ನಾನ್ ನಿರ್ವ ನೋಡಿದ್ದಲ್ಲ, ಬಟ್ ನಾನ್ ಚಿಕ್ಕ ವಯಸ್ಸಾಗಿದ್ದಾಗೆಲ್ಲ ನಮ್ ದೊಡ್ಡಪ್ಪರ ಜೊತೆಗೆ ಜಾಸ್ತಿ ಕಾಲ ಕಳೀತಿದ್ದು, ಜೆ.ಎಚ್ ಪಟೇಲ್ ಜೊತೆಗೆ ಚಿಕ್ಕ ವಯಸ್ಸಲ್ಲಿದ್ದಾಗ. ಒಂದು ಅವರಲ್ಲಿ ನಾನ್ ಗುರ್ತಿಸಂತ ಬಹಳ ವಿಶೇಷ ಗುಣ, ಬಹಳ ಜನ ನಾಯಕರಲ್ಲಿ ಇರಲ್ಲ ಅದು. ಯಾವ್ದೇ ವ್ಯಕ್ತಿ ಯಾವ್ದೇ ಒಂದು ವಿಷಯ ಹೇಳಿದ್ರೆ ಆತ ಚಿಕ್ಕವನು ದೊಡ್ಡವನು ಯಾವ ಮೂಲನು ನೋಡ್ತಿರ್ಲಿಲ್ಲ, ಆ ವ್ಯಕ್ತಿ ವಿಷಯನ ಗಂಭೀರವ ತಗೊಳ್ತಾ ಇದ್ರು. ಅದಕ್ಕೊಂದು ಉದಾಹರಣೆ ಅಂದ್ರೆ, ನಮ್ಮ ಏಕೆ ಕಾಲೋನಿಯಲ್ಲಿ ಒಬ್ಬ ನಾಗಪ್ಪ ಅಂತ ಒಬ್ರು ಇದ್ರು. ನಾಗಪ್ಪ ಅವ್ರು ಬಹಳ ನಮ್ಮ ದೊಡ್ಡಪ್ಪರ ಜೊತೆಗೆ ಬಹಳ ಒಡನಾಟ. ಒಂದ್ ಸಲ ನಮ್ದು ರಥೋತ್ಸವ ಅಂದ್ರೆ ನಮ್ಮ ಊರಲ್ಲಿ ತುಂಬಾ ಬಹಳ ಗ್ರ್ಯಾಂಡ್ ಆಗಿ ಆಚರಿಸಪ್ಪ. ರಥೋತ್ಸವ ಸಂದರ್ಭದಲ್ಲಿ ಗೌಡ್ರೆ ಈ ಸಲ ನೀವು ಅನಂತಾಂಗನ್ ಕರ್ಸ್ಬೇಕು, ಅಂಬರೀಷ್ ಕರ್ಸ್ಬೇಕು. ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿ ಕರ್ಸರು. ಏನು ಹೇಳ್ತಾ ಇದಾರೆ ಬಿಡು ಅಂತ ಅಷ್ಟು ಹಗುರವಾಗಿ ಅಂತ ಹೇಳ್ತಿದ್ದ. ಪ್ರತಿಯೊಬ್ಬರ ಅಭಿಪ್ರಾಯನ ಮೊದ್ಲು ಸ್ವೀಕರಿಸ್ತಿದ್ರು, ಯಾವ್ದು ಯೋಗ್ಯ ಇರ್ತದ ಅದು ಗೌರವ ಕೊಡ್ತಾ ಇದ್ರು. ಮೋಸ್ಟ್ಲಿ ಹಂಗಾಗಿ ನನಗೆ ಅವರು ಇವತ್ತು ಜೆ.ಎಚ್ ಪಟೇಲ್ರನ್ನ ಬಹಳ ವಿಷಯಗಳಿಗೆ ಜ್ಞಾಪಿಸ್ಕೊಂತಾರೆ. ಅವರಲ್ಲಿ ರಿಸೀವಿಂಗ್ ಸಾಕಷ್ಟು ಇತ್ತು ಅನ್ನೋದು ನಾನ್ ಕಂಡ್ರ ಅಂತ ವಿಚಾರ. ತಂದೆಯವರ ಕಡೆಯಿಂದ, ದೊಡ್ಡಪ್ಪನ ಕಡೆಯಿಂದ ಯಾವ್ದಾದ್ರು ಒಂದು ಗುಣನ ನೀವು ಅಳವಡಿಸ್ಕೊಳ್ತೀರಾ ಅಂತ ಅಂದ್ರೆ, ಯಾವ ಗುಣ ಅಳವಡಿಸ್ಕೊಳ್ತೀರಾ ಸರ್? ನನ್ ತಂದೆಯವ್ರ ಕಡೆಯಿಂದ ಅಳವಡಿಸ್ಕೋಬೇಕಾಗಿದ್ದು ಮೇಡಮ್, ಅವರು ಡೆಡಿಕೇಶನ್ ಏನಿದೆ, ನಂತರ ಓದಿದ್ದು, ಆಮೇಲೆ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಿದ್ದು, ಅದನ್ನ ನಾನು ನಮ್ಮ ತಂದೆಯವರಿಂದ ಸಂತೋಷದಿಂದ ಜ್ಞಾಪಿಸ್ಕೋಬಹುದು. ಈ ಡೆಡಿಕೇಶನ್ ಅನ್ನೋದೇನಿದೆ ಅದನ್ನ ನಾವು ಅನುಸರಿಸ್ಬೇಕು ಅನ್ನೋದು ಕೆಲಸ ಅಲ್ಲ, ಅದು ಯೋಚನೆಗೆ ಒಳಪಡಿಸ್ತದೆ. ಡೆಡಿಕೇಶನ್ ಅನ್ನೋದು ಬೇರೆ ಬೇರೆನೆಲ್ಲ ಇಮಿಡಿಯೇಟ್ ಅನ್ಬೋದು, ಇದ್ ಫಾಲೋ ಮಾಡಿದ್ರೆ ಚೆನ್ನಾಗಿ ಅಂತ. ಬಟ್ ಡೆಡಿಕೇಶನ್ ಅನ್ನೋದಿದೆ. ಬಟ್ ನಮ್ಮ ಫಾದರ್ ಅಷ್ಟು ಡೆಡಿಕೇಟ್ ಮಾಡಿದ್ದು ಖಂಡಿತ ಅದಕ್ಕೆ ಹೆಮ್ಮೆ ಇದೆ. ಫ್ಯಾಮಿಲಿ ಸೀಮಿತ ಆಗಿಲ್ಲ. ನಮ್ಮ ಫಾದರ್ BSc ಅಗ್ರಿ ರ್ಯಾಂಕ್ ಬಂದು, ಅವ್ರಪ್ಪ ನಮ್ಮ ತಾತ ಪಟೇಲ್ ಹಾಲಪ್ಪನವರು, ನಿನಗೆ ಅವ್ರಿಗೆ ಒಂದು ಸಂಶೋಧನೆಗೆ ಆಫರ್ ಬಂದಿತ್ತು, ಸಂಶೋಧನಾ ವಿದ್ಯಾರ್ಥಿಯಾಗಿ ವಿದೇಶಕ್ಕೆ ಹೋಗ್ಲಿಕ್ಕೆ. ಅವ್ರು ನಿರಾಕರಿಸಿದಾಗ ನಮ್ಮ ತಾತ ಪಟೇಲ್ ಹಾಲಪ್ಪನವ್ರು ಅವ್ರಿಗೆ ಬೈದಿದ್ರಂತ, ಸ್ವಲ್ಪ ಕೆಟ್ಟ ಪದದಲ್ಲೇ, ನೀನು ಹೋಗೋ ಅಂತ. ಅದನ್ನ ನಮ್ಮ ಫಾದರ್ ಹೋಗಿಲ್ಲ. ಕುಟುಂಬಕ್ಕೆ ಸೀಮಿತ ಆಗಿಲ್ಲ. ನನ್ನ ಕುಟುಂಬ ಅಂತ ನೋಡಿದ್ರೆ ಮೋಸ್ಟ್ಲಿ ಅಲ್ಲಿ ಹೋಗ್ಬೋದಿತ್ತೇನ. ಅದ್ರ ಬಗ್ಗೆ ನಾನು ಒಂದ್ ಕಡೆಗೆ ಆಕ್ಷೇಪ ಇದ್ರು, ಇನ್ನೊಂದ್ ಕಡೆ ಸಂತೋಷ ಪಡ್ಬೋದು ಅನ್ನ. ಈ ಆಂಗಲ್ ಅಲ್ಲಿ ನೋಡಿದಾಗ, ಅವ್ರ ಮಗ ಆಗಿ ನೋಡಿದಾಗ ಆಕ್ಷೇಪ ಆಗ್ಬೋದು, ಒಂದು ಸಾರ್ವಜನಿಕ ವ್ಯಕ್ತಿಯಾಗಿ ನೋಡಿದಾಗ ಆ ಆಂಗಲ್ ಅಲ್ಲಿ ಅದು ಆ ಕುಟುಂಬ ಅಂತ ಸೀಮಿತ ಆಗಿಲ್ಲ, ಸಂತೋಷ ಪಡ್ಬೋದು ಆ ವಿಚಾರಕ್ಕೆ. ನಮ್ ದೊಡ್ಡಪ್ಪ ಅವ್ರದ್ದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ, ನಾನು ಅವ್ರನ್ನ ನೋಡೋ ಸಂದರ್ಭಕ್ಕೆ ಅಲ್ಲೇ ಅವ್ರು MLA ಆಗಿದ್ರು, ಮಂತ್ರಿಗಳಾಗಿದ್ರು, ನಂತರ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಷ್ಟೊತ್ತಿಗೆ ಅಲ್ಲೇ ನಾವು ಸಾಕಷ್ಟು ತಿಳುವಳಿಕೆ ಬಂದಿತ್ತು. ನಾನ್ ನೋಡ್ಬೇಕಾರ ನಮ್ ದೊಡ್ಡಪ್ಪ, ನಮ್ ತಂದೆ, ನಮ್ ದೊಡ್ಡಪ್ಪರ 6 ಜನ ಬ್ರದರ್ಸು, ಇವರೆಲ್ಲ ಜೊತೆಗೆ ಅವ್ರು ಮಾತಾಡ್ತಾ ಇದ್ದಿದ್ದು, ಅದೆಲ್ಲ ಒಂಥರ ಈ ಚೆನ್ನಾಗ್ ಅನ್ಸತ್ ಮೇಡಮ್. ಯಾವ್ದೇ ಒಂದು ವಿಷಯ ಬಂದ್ರೆ ಒಂದು ಕೆಲವರು ಹೇಳ್ತಾ ಇದ್ರು, ಇಂಡಿವಿಜುವಲ್ ಆಗಿ VH ಪಟೇಲ್ ಭೇಟಿ ಮಾಡ್ಲಿ, SH ಪಟೇಲ್ ಭೇಟಿ ಮಾಡ್ಲಿ, PH ಪಟೇಲ್ ಭೇಟಿ ಮಾಡ್ಲಿ, JH ಪಟೇಲ್ ಭೇಟಿ ಮಾಡ್ಲಿ, ಯಾವ್ದೇ H ಪಟೇಲ್ ಭೇಟಿ ಮಾಡ್ಲಿ, ಇಂಡಿವಿಜುವಲ್ ಆಗಿ ಅವ್ರ ಅಭಿಪ್ರಾಯಗಳು ಒಂದೇ ಇರೋದು. ಅವ್ರೇನ್ ಮಾತಾಡ್ಕೊಂಡಿರ್ತಿರ್ಲಿಲ್ಲ, ಬಟ್ ಇಬ್ರದು ಅಭಿಪ್ರಾಯ ಒಂದೇ ತರ ಇರೋದು ಅಭಿಪ್ರಾಯಗಳು. ಅಂದ್ರೆ ಸಮಾಜನ ನೋಡೋ ದೃಷ್ಟಿಯಲ್ಲಿ ಒಂದೇ ಆಗಿರ್ತಿತ್ತು. ಅದೆಲ್ಲ ಸಂತೋಷ ಪಡಂತ ಸಂಗತಿ. ನೀವ್ ಏನಾಗ್ಬೇಕು ಅನ್ಕೊಂಡಿದ್ರಿ ಸರ್? ಅದು ಒಂದ್ ಡ್ರೀಮ್ ಇರುತ್ತಲ್ಲ, ನಾನ್ ದೊಡ್ಡವನಾದ್ಮೇಲೆ ಅದಾಗ್ಬೇಕು ಇದಾಗ್ಬೇಕು ಅಂತ ಅನ್ಕೊಂಡಿದ್ರ ಅಂತ ಇರುತ್ತಲ್ಲ ಸರ್, ನೀವ್ ಏನಾಗ್ಬೇಕು ಅಂತ ಅನ್ಕೊಂಡಿದ್ರಿ?
ಹೈಸ್ಕೂಲ್ ಡೇಸ್ ಅಲ್ಲಿ ನಾನು ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದೆ. ಓಕೆ. ಹೈಸ್ಕೂಲ್ ಡೇಸ್ ಅಲ್ಲಿ ನಡುವೆ ನಡುವೆ ಸ್ವಲ್ಪ PUC ಸಂದರ್ಭದಲ್ಲಿ Change ಆಯ್ತು. ರಾಜಕಾರಣದಲ್ಲಿ ಇರಬೇಕು ಅಂತ ಅನ್ಸಿತ್ತು. ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಮನೇಲಿ ಮುಖ್ಯಮಂತ್ರಿ ಇದಾರೆ, ಇನ್ಸ್ಪೈರ್ ಆಗದೆ ಇರ್ತಾರ. ಅನ್ಸಿತ್ತು. ಆದ್ರೆ ನಮ್ಮ ದೊಡ್ಡಪ್ಪ ಅವರು ನಿಧನರಾದ್ಮೇಲೆ ಮೈಮಣ್ಣರ್ ಸಕ್ರಿಯ ರಾಜಕಾರಣಕ್ಕೆ ಬಂದಾಗ ನನಗೆ ನಮ್ಮ ಅಭಿಲಾಷೆ ಮತ್ ಬರ್ಲಿಲ್ಲ. ನಮ್ಮನ್ನೇ ಪದ್ಧತಿ ಹೆಂಗ್ ಮೇಡಮ್ ಅಂದ್ರೆ ನಮ್ ಮನೆ ಮಂದಿ ಎಲ್ಲ ಅಧಿಕಾರದಲ್ಲಿ ಇರ್ಬೇಕು ಅಂತ ಏನಿಲ್ಲ. ಒಬ್ಬರು ಅಧಿಕಾರದಲ್ಲಿದ್ರೆ ನಾವೆಲ್ಲರೂ ಜವಾಬ್ದಾರಿ ತಗಂತೀವಿ. ಈಗ JH ಪಟೇಲ್ರು MLA ಆಗಿದ್ರು, ಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ ಉಳಿದ 5 ಜನ ಬ್ರದರ್ಸ್, ಅವ್ರ 5 ಜನ ಸಹೋದರರು, ಇನ್ನು ನಮ್ಮ ಸಹೋದರಿ ಒಬ್ರು ಅವ್ರ ತಂಗಿ ಅನ್ಸೂಯಮ್ಮನು, ಇವ್ರು ಎಲ್ಲರೂ ಸಾರ್ವಜನಿಕ ಜವಾಬ್ದಾರಿ ತಗೊಂಡವ್ರೆ ಒಂದೊಂದು ವಿಷಯದಲ್ಲಿ. ಇವರೇ MLA ಆಗ್ಬೇಕು ಅಂತಿಲ್ಲ, ಮಂತ್ರಿ ಆಗೋದಿಲ್ಲ. 5 ಜನನು ಮತ್ ಸಹೋದರಿ ಜವಾಬ್ದಾರಿ ತಗೊಂಡವ್ರು. ಒಂದು ಆ ಪರಂಪರೆಯಲ್ಲಿ ಬಂದಿರೋದ್ರಿಂದ ನಮಗ್ ನಾನು MLA ಆಗ್ಬೇಕು, ನಾನು ಮಿನಿಸ್ಟರ್ ಆಗ್ಬೇಕು ಅನ್ನೋದೇನಿಲ್ಲ. ಮಹಿಮಾ ಪಟೇಲ್ ಅವ್ರ ಶಾಸಕರಾದ್ರೆ ನಾವೆಲ್ಲರೂ ಅಂದಾಗ ಈಗಿನ 4 ಜನ ರಾಜಕಾರಣಿಗಳಿರ್ತಾರೆ, ಆ ರೀತಿ ನಂಗೆ ಬೇಡ, ಆ ರೀತಿ ಬೇಡ ಅಂತ ಅಂದ್ರೆ ನೀವು ಯಾರೋ ಒಬ್ರು ಇದಾರೆ, ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರ ಮೂಲಕ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಮೇಡಮ್, ಅದು ಸೋಷಿಯಲ್ ಜಸ್ಟಿಸ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಇರ್ಬೇಕು, ಸೆಂಟ್ರಲೈಸ್ ಆಗದಲ್ಲ ಅದು. ನಾನ್ MLA ನಾನೇ ಆಗ್ಬೇಕು, ಜಿಲ್ಲಾ ಪಂಚಾಯತ್ ನಾನೇ ಆಗ್ಬೇಕು, ಗ್ರಾಮ ಪಂಚಾಯತಿ MP ನಾನೇ, ಯಾಕೆ ಬೇರೆ ಜನರು ಇರಲ್ರ? ಇದಾರೆ. ಹೌದು, ಅದೆಲ್ಲ ಆ ತಿಳುವಳಿಕೆ ನಮ್ಗೆ ರಕ್ತಗತವಾಗಿ ಬಂದಿದೆ. ಬಟ್ ಇತ್ತೀಚೆಗೆ ಕೂಡು ಕುಟುಂಬ ಅನ್ನೋದು ನ್ಯೂಕ್ಲಿಯರ್ ಕುಟುಂಬಗಳಾಗಿ ಕಾಣಿಸ್ಕೊಳ್ತಾ ಇದಾವೆ ಸರ್. ಇನ್ನೊಂದು ಕುಟುಂಬ ರಾಜಕಾರಣ ಅನ್ನೋದು ತುಂಬಾ ಬರ್ತಾ ಇದೆ. ಒಂದೇ ಮನೆಯಲ್ಲಿ MP ಇರ್ತಾರೆ, MLA ಇರ್ತಾರೆ, ಮುಖ್ಯಮಂತ್ರಿನೂ, ಎಲ್ಲಾ ಒಂದೇ ಮನೆಯಲ್ಲೇ ಇರ್ಬೇಕು, ಒಂದೇ ಕುಟುಂಬಕ್ಕೆ ರಾಜಕಾರಣ ಸೀಮಿತ ಆಗಿರ್ಬೇಕು, ಬೇರೆ ಯಾವ ಕುಟುಂಬಗಳು ಮಾಡಬಾರ್ದು ರಾಜಕಾರಣನ. ಆ ರೀತಿ ಇದೆ. ಯಾಕಂದ್ರೆ ನೀವ್ ಹೇಳಿದ್ದು ತುಂಬಾ ಡಿಫ್ರೆಂಟ್ ಆಗಿದೆ. ಇವಾಗ ದೊಡ್ಡಪ್ಪ MLA ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಂದ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಇಡೀ ಕುಟುಂಬ ಕೆಲಸ ಮಾಡ್ತಾ ಇದ್ವಿ. ಬಟ್ ಈಗ ಕುಟುಂಬ ರಾಜಕಾರಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಕುಟುಂಬ ರಾಜಕಾರಣ ಅಂದ್ರೆ ಈಗ ಉದಾಹರಣೆ ನಮ್ದೇ ತಗೊಂಡ್ ಮಾತಾಡ್ತೀನಿ. ಮಹಿಮಾ ಪಟೇಲ್ ಅವ್ರ ಶಾಸಕರಾದ್ರು, JH ಪಟೇಲ್ರ ನಂತರ ಮೇಲ್ನೋಟ ಕುಟುಂಬ ರಾಜಕಾರಣ ಅಂತ ಅನ್ಸುತ್ತೆ. ಇಲ್ಲಿ ಏನಾಗತ್ತೆ ಮೇಡಮ್ ಅಂದ್ರೆ, ಕೇವಲ JH ಪಟೇಲ್ರ ಮಗ ಅಥವಾ JH ಪಟೇಲ್ರ ತಮ್ಮನ ಮಗ ಅಥವಾ JH ಪಟೇಲ್ರ ತಂಗಿ ತಮ್ಮ, ಕೇವಲ JH ಪಟೇಲ್ರ ಸಂಬಂಧ ಅನ್ನೋ ಕಾರಣಕ್ಕೆ ಸಾರ್ವಜನಿಕವಾಗಿ ನಾವು ಚುನಾವಣೆ ಬಂದು ಅಧಿಕಾರಕ್ಕೆ ಬರೋದು ಖಂಡಿತ ತಪ್ಪು. ಆದ್ರೆ JH ಪಟೇಲ್ರ ಮಗ ಆದ ತಕ್ಷಣ ಅರ್ಹತೆ ಇದ್ರೆ ಬರಬಾರ್ದು ಅಂತಿಲ್ಲ. ಯಾರಿಗೆ ಆದ್ರೂ ಅರ್ಹತೆ ಇರ್ಬೇಕಷ್ಟೇ, ಸಂಬಂಧ ಅರ್ಹತೆ ಆಗ್ಬಾರ್ದು. ಆ ಸಂಬಂಧ ಅನ್ನೋದೊಂದು ಆಡೆಡ್ ಕ್ವಾಲಿಟಿ ಆಗ್ಬೇಕು ಹೊರತು ಅದೇ ಮೂಲ ಆಗೋದಲ್ಲ. ಹಾಗಾಗಿ ಕುಟುಂಬ ರಾಜಕಾರಣದಲ್ಲಿ ಇವ್ರು ಇಂಥ ಕುಟುಂಬದವರು ಅಂತ ಅನ್ನೋ ಕಾರಣಕ್ಕೆ ಇವ್ರಿಗೆ ಅಧಿಕಾರ ಅಥವಾ ಚುನಾವಣೆ ಅಂದ್ರೆ ಅದು ತಪ್ಪು. ಆದ್ರೆ ಅವ್ರಿಗೆ ಜನಪ್ರತಿನಿಧಿ ಆಗ ಅರ್ಹತೆ ಇದೆ, ಜನರ ಜೊತೆಗೆ ಅವ್ರ ಬಾಂಧವ್ಯ ಚೆನ್ನಾಗಿದೆ, ಒಡನಾಟ ಚೆನ್ನಾಗಿದೆ ಅಂದ್ರೆ ಅದು ನನ್ನ ಪ್ರಕಾರ ಖಂಡಿತ ತಪ್ಪಲ್ಲ ಮೇಡಮ್. ಹೌದು ಮೇಡಮ್, ಯಾರದೇ ಹಕ್ಕನ್ನ ನಾವು ನಿರಾಕರಿಸಕ್ಕಾಗಲ್ಲ, ಯಾರದೇ ಹಕ್ಕನ್ನ. ಹಾಗಂತ ಯಾರ್ದ ಹಕ್ಕನ್ನು ಕೂಡ ಕಸಿಬಾರ್ದು. ಎರಡೂ ಅಷ್ಟೇ. ನನ್ನ ಹಕ್ಕು ಎಷ್ಟು ಇಂಪಾರ್ಟೆಂಟು, ನಾನು ಪಕ್ಕದವ್ರ ಹಕ್ಕು ಅಷ್ಟೇ ಇಂಪಾರ್ಟೆಂಟ್. ಆ ಎರಡೂ ತಿಳುವಳಿಕೆ ನನಗಿರ್ಬೇಕು. ಆಯ್ತು ಸರ್. ಇವಾಗ ಹೈಸ್ಕೂಲ್ ಲೆವೆಲ್ ಅಲ್ಲಿ ರಾಜಕಾರಣಿ ಆಗ್ಬೇಕು ಅಂತ ಅನ್ಸ್ರಿ. ಹೌದು. ಆಮೇಲೆ ನಾನು ಮೈಮಣ್ಣವ್ರು ಯಾವಾಗ ರಾಜಕಾರಣಕ್ಕೆ ಬಂದ್ರು ನನಗೆ ರಾಜಕಾರಣದ ಆಲೋಚನೆ ಬರ್ಲಿಲ್ಲ. ಯಾಕಂದ್ರೆ ನಾ ಆಗ್ಲೇ ಹೇಳ್ದಂಗೆ ಅವ್ರ MLA ಆದ್ರೆ ನಾ ಇಲ್ಲ MLA ಇದ್ದಂಗೆ ಜವಾಬ್ದಾರಿ. ಏನ್ ವಿಧಾನಸೌಧದೊಳಗ್ ಹೋಗ್ತಾ ಇರ್ಲಿಲ್ಲ, ಅಧಿಕಾರಿಗಳು ಸಭೆ ಮಾಡ್ತಾ ಇರ್ಲಿಲ್ಲ, ಬಿಟ್ರಿನೆಲ್ಲ ಜನರ ಜೊತೆಗೆ. ಬಹಳ ಸಂದರ್ಭದಲ್ಲಿ ಅವ್ರಿಗಿಂತ ಚೆನ್ನಾಗಿ ನಾವು ಮದುವೆ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ವಿ. ಅವ್ರಿಗಿಂತ ಅವ್ರ ಅಧಿಕಾರದಲ್ಲಿ ಅವ್ರಿಗಿಂತ ಜಾಸ್ತಿ ಗೌರವ ಪ್ರೀತಿ ಪಡೆದ್ರ ಉದಾಹರಣೆಗಳು ಉಂಟು. ಮಹಿಮಾ ಪಟೇಲ್ ಅವ್ರ MLA ಅಂದ್ರು ಕೂಡ ಅವ್ರಿಗಿಂತ ಜಾಸ್ತಿ ತೇಜಸ್ವಿ ಪಟೇಲ್ ಅಂತ ಪ್ರೀತಿಸಿರೋದು ಉಂಟು. ಫೈನಲಿ ಏನ್ ಆಗ್ಬೇಕು ಅನ್ಕೊಂಡ್ರಿ ಸರ್? ಇಲ್ಲ ಮೇಡಮ್, ಅದು ಆ ತರ ಆಯ್ತು. 2008ರಲ್ಲಿ ನಮ್ದು ಡಿಲಿಮಿಟೇಷನ್ ಆಯ್ತು ಕ್ಷೇತ್ರ. ನಮ್ಮ ಹೋಬಳಿ ಏನಿದೆ ಅದ್ ಮಾಡ್ಕೊಂಡು ನಮ್ಮ ಮೀಸಲು ಕ್ಷೇತ್ರಕ್ಕೆ ಬಂತು. ನಂತರ 2010ರಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯತಿಗೆ ಸಾಮಾನ್ಯ ಮಹಿಳೆ ಬಂದಾಗ ನಮ್ಮ ಅರಳ್ಳಿ ಜಯಪ್ಪಗೌಡ್ರು ಅಂತಿದ್ದಾರೆ, ಬಸವಣ್ಣ ಅವ್ರ ಹೆಸರು ನನಗೊಂದು ನೆನಪಾಗ್ತಾ ಇಲ್ಲ ಮೇಡಮ್. ಅವ್ರಿಬ್ರು ಲತಮ್ಮರ್ ನಿನ್ಸ್ಬೇಕು ಅಂತ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ವಿರೋಧ ಮಾಡಿದೆ. ನಾನ್ ಯಾಕೆ ವಿರೋಧ ಮಾಡಿದೆ ಅಂದ್ರೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದಂದ್ರೆ
ಅವ್ರ ಸಾರ್ವಜನಿಕ ಜೀವನದಲ್ಲಿ ಇರ್ಬೇಕು. ಹೌದು. ಈ ಗ್ರಾಮ ಸ್ವರಾಜ್ ಬಗ್ಗೆ ಅವ್ರಿಗೆ ಗೊತ್ತಿರ್ಬೇಕು, ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿರ್ಬೇಕು. ಏಕಾಏಕಿ ತೇಜಸ್ವಿ ಪಟೇಲ್ ಪತ್ನಿ ಮಹಿಮಾ ಪಟೇಲ್ ಅವ್ರ ಸೊಸೆ ಅನ್ನೋ ಕಾರಣಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ವಿರೋಧ ಮಾಡಿದೆ. ಆದ್ರೆ ಅಲ್ಲಿ ಎಲ್ಲರೂ ದಿನಕ್ಕೂ ಅದು ಒತ್ತಡ ಜಾಸ್ತಿ ಆಗಿದ್ದಕ್ಕೆ ಮೈಮಣ್ಣವ್ರು ಅವ್ರನ್ನ ನಿಲ್ಸಿದ್ರು. ಕಾಂಗ್ರೆಸ್ ಇಂದ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರು ಮೇಡಮ್. ಅದ್ರ ನಂತರ ಸಾಮಾನ್ಯ ಬಂತು. ಸಾಮಾನ್ಯ ಬಂದಾಗ ಸಹಜವಾಗಿ ಕೆಲವರ ಅಭಿಪ್ರಾಯ ನನ್ನ ಪರವಾಗಿ ಬಂದಿದ್ಕೆ ನಾನು ಸ್ಪರ್ಧೆ ಮಾಡಿದೆ ಪಕ್ಷೇತರವಾಗಿ. ಜನರ ಪ್ರೀತಿ 8 ಬಾರಿನೂ ನಮ್ಮ ಕುಟುಂಬದ ಅಭ್ಯರ್ಥಿಗಳನ್ನ ಗೆಲ್ಸ್ತಾ ಬಂದಿದಾರ ಆ ಕ್ಷೇತ್ರದಲ್ಲಿ. ಆ ಪ್ರೀತಿ ಮುಂದುವರೆದಕ್ಕೆ, ಆ ವಿಶ್ವಾಸ ಮುಂದುವರೆದಕ್ಕೆ ನಾನು ಪಕ್ಷೇತರ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ಲಿಕ್ಕೆ ಸಾಧ್ಯ ಆಯ್ತು. ನನ್ ಮುಂದಿಗಿರೋದು ಏನಂದ್ರೆ, ಏನಾರು ಆಗ್ಬೇಕು ಅಂತಾನು ಇಲ್ಲ, ಆಗಬಾರ್ದು ಅಂತಾನು ಇಲ್ಲ, ನನಗೆ ವೈರಾಗ್ಯನೂ ಇಲ್ಲ, ಅಂಕಂತ ಅಪಾಪಿತನೂ ಇಲ್ಲ, ಎರಡೂ ಇಲ್ಲ. ವೈರಾಗ್ಯನೂ ಇಲ್ಲ, ಅಪಾಪಿತನೂ ಇಲ್ಲ. ಸಹಜವಾಗಿ ಯಾವ್ದೇ ಅವಕಾಶ ಬಂದ್ರೆ ಈ ನೆಕ್ಸ್ಟ್ ನಾನು ಕಂಟೆಸ್ಟ್ ಮಾಡೋ ಅವಕಾಶ ಬಂದ್ರೆ ಖಂಡಿತ ಕಂಟೆಸ್ಟ್ ಮಾಡ್ತೇನೆ. ಆದ್ರೆ ಚುನಾವಣೆ ಮಾತ್ರ ನಾವು ಯಾವ ರೀತಿ ಅನ್ಕೊಂಡಿರ್ತೀವಿ ಅದೇ ರೀತಿ ಚುನಾವಣೆ ಮಾಡ್ತೀವಿ. ನಿಮ್ಮ ಪ್ರಕಾರ ಚುನಾವಣೆ ಅಂದ್ರೆ ಏನ್ ಸರ್? ನನ್ನ ಪ್ರಕಾರ ಮೇಡಮ್, ಚುನಾವಣೆ ಅಂದ್ರೆ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ನಮ್ಮ ಎಲ್ಲ ಸ್ವತಂತ್ರ ಮಹನೀಯರು ಏನ್ ಕನ್ಸ್ ಕಂಡಿದ್ರು ಈ ದೇಶ ಹೆಂಗ್ ನಡಿಬೇಕು ಅಂತ. ನಮ್ಮ ಸಂವಿಧಾನ ರೂಪಿಸಿದಂತ ತಂಡ ಡಾಕ್ಟರ್ ಅಂಬೇಡ್ಕರ್ ಅವ್ರು ಇರ್ಬೋದು, ಗಾಂಧೀಜಿಯವ್ರ ಕನ್ಸಿರ್ಬೋದು, ಅವ್ರೆಲ್ಲ ವಿಚಾರಧಾರೆನ ಅರ್ಥ ಮಾಡ್ಕೊಂಡದ್ ಬಿಡಿ, ಅನುಸರಿಸೋದು ಬಿಡಿ, ಅದ್ರ ವಿರುದ್ಧ ನಿಲ್ಲಿದ್ರೆ ಸಾಕು ಈಗಿನ ಜನಪ್ರತಿನಿಧಿ. ನನ್ನ ಪ್ರಕಾರ ಚುನಾವಣೆ ಅಂದ್ರೆ ಮತದಾರ ಗೌರವಿತ ಮತ, ಆಕ್ಚುಲಿ ಮತದಾನ ಅಂತಾರೆ, ನಾನು ಆ ಪದಕ್ ವಿರೋಧ ಇದ್ದೀನಿ. ಮತದಾನ ಅಲ್ಲದ ಕರ್ತವ್ಯ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಮತದಾನ ಅನ್ನೋದು ಕರ್ತವ್ಯ ಅಂತ ಪದನ ಚೇಂಜ್ ಮಾಡ್ಬೇಕು. ಅವ್ರದ್ದು ಅದು ಕರ್ತವ್ಯ. ಚುನಾಯಿತರಾದರೂ ಅವ್ರನ್ನ ಪ್ರತಿನಿಧಿಸ್ಬೇಕು. ಅದು ಒಂದು ಒಳ್ಳೆಯ ಮಾರ್ಗದಲ್ಲಿ ಚುನಾವಣೆ ನಡಿಬೇಕು. ಯಾವ್ದು ಆಮಿಷಗಳಿಗೆ ಬಲಿಯಾಗಬಾರ್ದು, ಮಾರ್ಗದಲ್ಲಿ ಚುನಾವಣೆ ನಡಿಬೇಕು. ಅವಾಗ ಜನ ಮತ್ತು ಜನಪ್ರತಿನಿಧಿ ನಡುವೆ ಒಂದು ಯೋಗ್ಯ ಸಂಬಂಧ ಇರುತ್ತೆ. ಈಗ ಜನ ಮತ್ತು ಜನಪ್ರತಿನಿಧಿ ನಡುವೆ ಯಾವ ರೀತಿಯಾದ ಸಂಬಂಧ ಐತೆ ಅಂದ್ರೆ, ಬಹುತೇಕ ಕಡೆ, ನಾನು ಎಲ್ಲ ಕಡೆಗೆ ಅಂತ ಹೇಳಲ್ಲ, ಜನಪ್ರತಿನಿಧಿ ಯಾರಾದ್ರೂ ಬಂದ್ರೆ ಚುನಾವಣೆಯಲ್ಲಿ ಈತ ಎಷ್ಟು ದುಡ್ಡು ಇಸ್ಕೊಂಡದ್ದು ಅನ್ನೋದು ಆತ ನೆನಪಾಗುತ್ತೆ. ಹೆಸರು ನೆನಪಾಗಲ್ಲ. ಫಸ್ಟ್ ಈ ಎಲೆಕ್ಷನ್ ಅಲ್ಲಿ ಈತ ಯಾರು ದುಡ್ಡು ಮನ್ಸೊಳ ನೆನಪಾಗತ್, ಬಾಯ್ ಬಿಟ್ಟು ಹೇಳೋದಿಲ್ಲ. ಆ ಬಂದರಂತ ಮನುಷ್ಯ 5 ವರ್ಷ ಹೆಂಗ ಇವ್ರ ಹತ್ರ ಕೆಲ್ಸ ತಗೋಬೇಕಪ್ಪ ಅಷ್ಟೇ. 5 ವರ್ಷದ ಸಂಬಂಧ ಇದು. ಈಗ ಹಿಂದೆಲ್ಲ ನೋಡಿ ಮೇಡಮ್, ಗೆಲ್ಲಿ ಬೀಳ್ಲಿ ತಲಾಂತರದಿಂದ ಸಂಬಂಧಗಳಿದ್ದು ರಾಜಕಾರಣಿಗಳ ಮಧ್ಯೆ, ಅಭಿಮಾನಿಗಳು, ಫಾಲೋವರ್ಸ್ ರಾಜಕಾರಣಿಗಳ ಮಧ್ಯೆ. ಈಗ ಓನ್ಲಿ 5 years ಸಂಬಂಧ. ಒಂಥರ ಅಗ್ರಿಮೆಂಟ್ ತರ 5 years ಅಗ್ರಿಮೆಂಟ್ ಅಂತಾರಲ್ಲ, ಇಬ್ರು ಎಷ್ಟೆಷ್ಟು ಸಾಧ್ಯನ ಅಷ್ಟು ಲಾಭ ಮಾಡ್ಕೋಬೇಕು. ಎರಡು ಕಡೆಯಿಂದನೂ ಇನ್ವೆಸ್ಟ್ಮೆಂಟ್ ಇದೆ. ಈಗ ಎರಡು ಕಡೆಯಿಂದ ಮೊದ್ಲೇ 2 ಕಡೆ ವಿಶ್ವಾಸ ಇತ್ತು, 2 ಕಡೆ ಪ್ರೀತಿ ಇತ್ತು, 2 ಕಡೆ ಜವಾಬ್ದಾರಿ ಇತ್ತು. ಕೇಳೋರಿಗೆ ಏನ್ ಕೇಳ್ಬೇಕು ಅನ್ನೋದು ಗೊತ್ತಿತ್ತು. ಏನ್ ಕೇಳಿದ್ರೆ ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡಬಾರ್ದು ಅನ್ನೋದು ಜನಪ್ರತಿನಿಧಿ ಗೊತ್ತಿರೋದು. ಈಗ ಆಗಲ್ಲ. ಸರ್, ನಿಮ್ಮ ಪ್ರಕಾರ ರಾಜಕಾರಣ ಅಂದ್ರೆ ಏನ್ ಸರ್? ಮೇಡಮ್, ನನ್ನ ಪ್ರಕಾರ ರಾಜಕಾರಣ ಅಂದ್ರೆ ಪ್ರಜಾಪ್ರಭುತ್ವ ಡೆಫಿನೇಷನ್ ಏನಿದೆ ಅದೇ ಅಲ್ಟಿಮೇಟ್. ಜನರಿಂದ ಜನರಿಗೋಸ್ಕರ, ಜನರಿಗೋಸ್ಕರ. ಆದ್ರೆ 2 ತರ ಇದೆ. ಒಂದು, ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಅವ್ರದೇ ಆದ ಆಲೋಚನೆಯಲ್ಲಿ ಪರಿಹಾರ ಕಂಡ್ಕೊಳಕ್ ಯೋಜನೆ ರೂಪಿಸೋದು ಒಂಥರ, ಅದು ನಿಜವಾದ ರಾಜಕಾರಣ. ರಾಜಕಾರಣಕ್ಕೂ ರಾಜಕೀಯಕ್ಕೂ ಏನ್ ವ್ಯತ್ಯಾಸ? ಈ ರಾಜಕೀಯ ಅಂದ್ರೆ ಏನಂದ್ರೆ, ಜನರ ಸಮಸ್ಯೆಗಳನ್ನ ಬಂಡವಾಳ ಮಾಡ್ಕೊಂಡು, ಆ ಬಂಡವಾಳಗಳನ್ನ ಕಾಯ್ದಿರಿಸ್ಕೊಂಡು, ಆ ಬಂಡವಾಳ ಕಾಯ್ದಿರಿಸ್ಕೊಂಡ್ರೆ ಲೀಡರ್ಶಿಪ್ ಮುಂದುವರಿಯುತ್ತೆ. ಆ ಲೀಡರ್ಶಿಪ್ ಮುಂದುವರ್ಸ್ಕೊಂತ ಹೋಗ್ತಾ ಇರೋದು ಈಗ ರಾಜಕೀಯ. ಅದು ಅವ್ರನ್ನ ನಾಯಕರಂತ ಕರೆಯಲ್ಲ ನಾನು. ಜನರ ಸಮಸ್ಯೆನ ಬಂಡವಾಳ ಮಾಡ್ಕೊಂತಾರೆ ಅಂದ್ರೆ ಅವರು ಒಂದು ಬದುಕ ರೀತಿ ಅದು. ಇದು ಒಂದು ಉದ್ಯಮನೇ. ಯಾರೋ ಏನೋ ಒಂದು ಇಂಡಸ್ಟ್ರಿ ತಗೋದ್ರು ಅಂದ್ರೆ ಇದು ಒಂದು MLA ಆಗೋದು ಒಂದು ಉದ್ಯಮ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದು ಒಂದು ಉದ್ಯಮ, ಗ್ರಾಮ ಪಂಚಾಯತಿ ಮೆಂಬರ್ ಆಗೋದು ಒಂದು ಸಣ್ಣ ಬಿಸ್ನೆಸ್, ದೊಡ್ಡ ಬಿಸ್ನೆಸ್, ದೊಡ್ಡ ಫ್ರಾಂಚೈಸಿ ಅಷ್ಟೇ. ಹಿಂಗೆ ಹೋಗ್ತಾ ಇರುತ್ತೆ. ಸರ್, ಹೇಳಿದ್ರೆ ಫ್ರಾಂಚೈಸಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ವರ್ಡ್ ಕೊಟ್ರಿ. ಇವಾಗ ರಾಜಕೀಯ, ರಾಜಕಾರಣಿ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ಎಪಿಸೋಡ್ ಅಲ್ಲೂ ಬರೀ ಇವ್ರನ್ನೇ ಚೇಂಜ್ ಆಗಿದ್ದಾರೆ, ರಾಜಕಾರಣ ಚೇಂಜ್ ಆಗಿದೆ, ರಾಜಕೀಯ ಚೇಂಜ್ ಆಗಿದೆ, ಹಿಂಗ್ ಹೇಳ್ಕೊಂಡ್ ಬರ್ತಾ ಇದ್ವಿ. ಬಟ್ ಜನ ಇಲ್ದೇನೆ ರಾಜಕಾರಣಿಗಳು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಇವಾಗಿನ ಜನಗಳ ಬಗ್ಗೆ, ಸಮಾಜದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಯಾಕಂದ್ರೆ ಅವರೇ ಆರಿಸಿ ಕಳ್ಸಿರೋಂತ ವ್ಯಕ್ತಿ ಆ ರಾಜಕಾರಣಿ. ವ್ಯಕ್ತಿ ಅನ್ನೋನು ಆಮೇಲೆ ರಾಜಕಾರಣಿ ಆಗ್ತಾನೆ. ಅವ್ರ ಆರಿಸಿ ಕಳ್ಸಿರೋದಕ್ಕೆ ರಾಜಕಾರಣಿ ಆಗ್ತಾನೆ. ಈ ಜನಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಈಗ ನಾನು ಈಗ ಚುನಾವಣೆ ನಿಲ್ತೀನಿ. ಈ ಜಿಲ್ಲಾ ಪಂಚಾಯತ್ ಒಂದು ಉದಾಹರಣೆ ತಗೋಣ. 40,000 ಜನನ ಪ್ರತಿನಿಧಿಸ್ತೀನಿ ಅಂತ ನಾನು ನಿಲ್ತೀನಿ. ನನ್ 40,000 ಜನದ ಆಲೋಚನೆಗಿಂತ ನಂದು ಸ್ವಲ್ಪ ಒಂದು ಗುಂಜರ ಮೇಲಿರ್ಬೇಕು. ನನ್ನ ಆಲೋಚನೆ ನಾನು ಪ್ರತಿನಿಧಿಸ್ತೀನಿ ಅಂತ ಮುಂದಾದಾಗ ನನ್ನ ಆಲೋಚನೆ ಒಂದು ಸ್ಟೇಜ್ ಜಾಸ್ತಿ ಇರ್ಬೇಕು. ವಿಭಿನ್ನವಾಗಿರ್ಬೇಕು. ನನಗೆ ಅವ್ರಿಗಿಂತ ಜಾಸ್ತಿ ವಿಶಾಲವಾಗಿ ನಾನು ಆಲೋಚನೆ ಮಾಡೋಂತ ನಾಯಕ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಅದೊಂದು ಕ್ವಾಲಿಟಿ ಅದು. ಎಲ್ಲರಂಗ್ ನಾನು ಸಾಮಾನ್ಯ, ನನಗೂ ಕುಟುಂಬ ಇದೆ, ನನ್ಗೆ ಹೆಂಡತಿ ಮಕ್ಳಿದಾರೆ, ನನ್ ಮನೆ, ನನಗ್ ದುಡ್ಡು ಬೇಕು, ನನಗ್ ಅಧಿಕಾರ ಬೇಕು, ನನಗೇ ಬೇಕು 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 ಅನ್ಕೊಂಡು ನಾನ್ ನಿಲ್ಲದಾದ್ರೆ ನಿನಗೂ ಉಳಿದ್ರಿಗೂ ಏನು ವ್ಯತ್ಯಾಸ ಇಲ್ಲ. ನಿನ್ ಯಾಕೆ ಲೀಡರ್ ಅನ್ಬೇಕು? ನಿನ್ನೊಂದ್ ಬದುಕ ಮಾರ್ಗ ಅದಷ್ಟೇ, ನಿನ್ನೊಂದ್ ಬದುಕ ಮಾರ್ಗ. ಆದ್ರೆ ಮತ್ತೆ ಲೀಡ್ರು ಅನ್ನಿಸ್ಕೋಬೇಕು ಅಂತ ಅನ್ನ ಕಾರಣಕ್ಕೆ ಕೆಲವು ಗುಣಗಳು ರೂಢಿಸ್ಕೊಂಡ್ರೆ ಅದು ಅಜೆಂಡಾ. ಈ ಭ್ರಷ್ಟರಿಗಿಂತ ಪ್ರಾಮಾಣಿಕರು ಅನ್ಸ್ಕೋಬೇಕು ಅಂತ ಏನಾದ್ರೂ ಪ್ರಾಮಾಣಿಕತೆಯನ್ನು ಬಿಂಬಿಸೋ ಪ್ರಯತ್ನ ಮಾಡ್ತಾರಲ್ಲ, ತುಂಬಾ ಅಪಾಯ. ತುಂಬಾ ಅಪಾಯ, ಅದು ಅಪಾಯ. ಅವ್ರು ಎಂತಾರು ಅಂದ್ರೆ ವೈಯಕ್ತಿಕ ವಿಷಯಗಳಿಗೆ ಎಲ್ಲ ಕಾಂಪ್ರಮೈಸ್ ಆಗಿರ್ತಾರೆ, ಸಾರ್ವಜನಿಕ ವಿಷಯಗಳಲ್ಲಿ ಪ್ರಾಮಾಣಿಕ ಅಂದ್ ರಿಸರ್ವೇಶನ್ ತೋರಿಸ್ತಾರೆ, ಅಂತರ ಕಾಯ್ದುಕಂತಾರೆ. ಆ ಕ್ಯಾರೆಕ್ಟರ್ ಇದೆಲ್ಲ ಅದು ತುಂಬಾ ಅಪಾಯಕಾರಿ. ಭ್ರಷ್ಟರು ಉತ್ತಮ ಅದ್ರಗಿಂತ. ಆದ್ರೆ ಏನಾಗಿದೆ ಮೇಡಮ್ ಅಂದ್ರೆ, ಮತದಾರ ಸರಿ ಇಲ್ಲಲ್ಲ. ಈಗ ಮತದಾರನ ತಿಳುವಳಿಕೆನ ಹೆಚ್ಚಿಸಬೇಕಾದ ಯಾರ ಜವಾಬ್ದಾರಿ? ರಾಜಕೀಯ ಪಕ್ಷಗಳ ಜವಾಬ್ದಾರಿ, ಲೀಡರ್ ಜವಾಬ್ದಾರಿ. ಆದ್ರೆ ಮತದಾರನ ದಾರಿ ತಪ್ಪಿಸಿ ಗೆಲ್ಲ ಮಾರ್ಗ ಕಂಡ್ಕೊಂಡ್ರದ್ ರಾಜಕೀಯ ಪಕ್ಷಗಳೇ. ಇದರಲ್ಲಿ ಮತದಾರನ ತಪ್ಪು ಅಂತ ನಮಗೆ ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ಅವರ ಮುಗ್ಧತೆ, ಇನ್ನೋಸೆನ್ಸಿ, ಮತ್ತ ಅವ್ರು ತುಂಬಾ ದೂರ ಆಲೋಚನೆ ಮಾಡೋದನ್ನ ಇತ್ತೀಚಿನ ದಿನಗಳು ಕಳ್ಕೊಂಡಿರೋದು. ಅದಕ್ಕೆ ಈಗ ಆ ರೀತಿ ಮತದಾರ ಆ ದಾರಿ ತುಳಿತಾ ಇದಾನೆ. ಜೊತೆಗೆ ಅವನಿಗೆ ಆ ಪರ್ಯಾಯ ಆಯ್ಕೆನೇ ಇಲ್ದಂಗ ಆಗೋಗ್ಬಿಟ್ಟಿದೆ. ಇಲ್ಲ 500 ಕೊಡೋರು ಇರ್ತಾರೆ, 1000 ಕೊಡೋರು ಇರ್ತಾರೆ, 100 ಕೊಡೋರು ಇರ್ತಾರೆ. ನಮ್ ಮತದಾರರು ಕೂಡ ಹೇಗಾಗೋಗ್ಬಿಟ್ಟಿದ್ದಾರೆ ಅಂದ್ರೆ, ದುಡ್ಡು ಕೊಡೋರು ಏನ್ ಅವ್ರು ಸ್ವಂತ ದುಡ್ಡು ಕೊಡಲ್ಲ, ಎಲ್ಲ ಭ್ರಷ್ಟಾಚಾರ ಮಾಡಿರ್ತಾರೆ, ತಂದು ಹಂಚ್ತಾರೆ. ಆ ಭ್ರಷ್ಟಾಚಾರ ಮಾಡಿದ ಹಣ ಹಂಚ್ತಾರೆ, ನಾವ್ ಯಾಕೆ ತಗೋಬಾರ್ದು ಅನ್ನೋ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಾ ಇರೋದು ಮೇಡಮ್ ಅಂದ್ರೆ, ಇದನ್ನ ಯಾರು ಸರಿ ಇಲ್ಲ ಅನ್ನೋ ಭಾವನೆಯನ್ನು ಮಾತಾಡ್ತಾ ಇವ್ರು ತಪ್ಪು ಮಾಡಕ್ ಉಪಯೋಗಿಸ್ಕೊಂತಾರ ಅಂತ ಒಂದ್ ಆದಿ ಅದು. ಯಾರು ಸರಿ ಇಲ್ಲ ಅನ್ನೋದೇನಿದೆ ಅದ್ ನಾನ್ ತಪ್ಪು ಮಾಡಕ್ ಬೆಳೆಸ್ಕೊಳೋ ಒಂದ್ ಆದಿ ಅದು. ತೇಜಸ್ವಿ ಪಟೇಲ್ ಮುಂದೆ ಏನಾದ್ರೂ ರಾಜಕಾರಣಕ್ಕೆ ಬರ್ಬೋದಾ? ಮೇಡಮ್, ನಾನೀಗ ನೀವು ಯಾವ್ದ್ರಲ್ಲಿ ಇದೀರಿ ಅಂದ್ರೆ, ರಾಜಕಾರಣದಲ್ಲಿ ಇದ್ದೀರಾ? ಖಂಡಿತ ಇದ್ದೀನಿ. ರೈತ ಪರವಾಗಿದ್ದೀರಾ? ಇದೀನಿ. ಜನ ಪರವಾಗಿದ್ದೀರಾ? ಇದೀನಿ. ಆದ್ರೆ ಯಾವುದೂ ನನ್ನ ಐಡೆಂಟಿಟಿ ಆಗಿಲ್ಲ. ಆಮೇಲೆ ಈಗ ನಾವು ಕೆಲವ್ರು ನೋಡಿ ನಾನ್ ಇದನ್ನ ಒಂದು ಲಾಂಛನ ಅಂತ ಹಾಕ್ತಾರ. ನಾನು ಯಾವ ಲಾಂಛನನ್ನು ಹಾಕಿಲ್ಲ. ಯಾಕಂದ್ರೆ ನನ್ನ ಆಟಿಟ್ಯೂಡ್ ಅಲ್ಲಿ ಅನ್ಸ್ಬೇಕು ಏನಾದ್ರು ನಾನು ಏನು ಅಂತ. ನನಗೆ ಕಳೆದ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ನಿಂತಾಗ, ಅದಕ್ಕಿಂತ ಮುನ್ನ ನಾನು ಯಾವ್ದೇ ಸಾರ್ವಜನಿಕ ವಿಷಯಗಳಿಗೆ, ಮದುವೆಗೆ ಹೋಗ್ಲಿ, ಕಾರ್ಯಕ್ರಮಕ್ಕೆ ಹೋಗ್ಲಿ, ಸಿಕ್ಕಂತ ಜನರು ನೀವು ಶಾಸಕರಾಗ್ಬೇಕು ಅನ್ನೋರು ಆ ರೀತಿ ಅಂತ ಇದ್ರು ಅಂದ್ರೆ ನಾನು ಆ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಜೊತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಹಿಂದೆ ಶಾಸಕರಾಗಿದ್ದಂತ ಮಹಿಮಾ ಪಟೇಲ್ ಅವರಾಗ್ಲಿ, ವಡ್ನಾಳ್ ರಾಜಣ್ಣ ಅವರಾಗ್ಲಿ, ಮಾಡಾಳ್ ವಿರೂಪಾಕ್ಷಪ್ಪರಾಗ್ಲಿ ಸ್ಪರ್ಶಲ್ಲ ಅನ್ನೋದು ಖಚಿತ ಆಗಿದ್ಕೆ ನಾನು ಸ್ಪರ್ಶದ ಆಲೋಚನೆ ಮಾಡಿದ್ದೆ. ಈಗ ಅನ್ಸುತ್ತೆ ನಾನು MLA ಎಲೆಕ್ಷನ್ ನಿಂತು ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ಅನ್ಸುತ್ತೆ. ನಾನು ಎಲ್ಲೋ ಇದನ್ನ ತಿಳ್ಕೊಳ್ಳೋದ್ರಲ್ಲಿ ಎಡವಿದೆ, ಆ ಸಂದರ್ಭನ ತಿಳಿಯೋದ್ರಲ್ಲಿ ಎಡವಿದೆ ಅಂತ ನನಗೆ ಖಂಡಿತ ಅನ್ಸುತ್ತೆ. ಹಾಗಂತ ನಾನು ಈಗ ಯಾವ್ದು ಬೇಡ ಅಂತಲ್ಲ ಮೇಡಮ್, ಮೊದ್ಲೇ ಹೇಳಿದ್ನಲ್ಲ, ಸಹಜವಾಗಿ ಅವಕಾಶ ಬಂದ್ರೆ ಜಿಲ್ಲಾ ಪಂಚಾಯತ್ ಅಲ್ಲಿ ನನಗೆ ಗೌಡ್ರೆ ನೀವು ನಿಲ್ರಿ ಅಂತ 4 ಜನ ಪ್ರೀತಿಯಿಂದ ಹೇಳಿದ್ಕ ನಿಂತೆ. ನಂತರ ಆ ತರದೊಂದು ಪ್ರೀತಿ ವ್ಯಕ್ತವಾದ್ರೆ ಖಂಡಿತ ನಾನು ಸ್ಪರ್ಧೆ ಮಾಡ್ತೀನಿ. ಆಮೇಲೆ ನಾನು ಸ್ಪರ್ಧೆ ಮಾಡ್ಬೇಕಾದ್ರೆ ಗೆಲ್ಲೇಬೇಕು ಅಂತೇನಿಲ್ಲ. ಗೆಲ್ಲೇಬೇಕು ಅಂದ್ರೆ ನಾವು ಅವಾಗ ಸ್ವಲ್ಪ ತಪ್ಪು ಮಾಡ್ತೀವಿ. ಗೆಲ್ಲೇಬೇಕು ಅಂತಿಲ್ಲ. ಚುನಾವಣೆ ಸ್ಪರ್ಧೆ ಮಾಡೋದು, ಒಳ್ಳೆ ಮಾರ್ಗದಲ್ಲಿ ಚುನಾವಣೆ ಮಾಡೋದು,
ಒಳ್ಳೆ ಮಾರ್ಗದಲ್ಲಿ ಚುನಾವಣೆ ಮಾಡಿ ಗೆದ್ರೆ ನಿಜವಾಗ್ಲೂ ಗೆದ್ದಂಗೆ. ಇಲ್ಲದ್ರೆ ನಾನ್ ಹಣ ಗೆಲ್ಸಿದ್ರೆ, ನನ್ ಜಾತಿ ಗೆಲ್ಸಿದ್ರೆ, ನನ್ ಪಕ್ಷ ಗೆಲ್ಸಿದ್ರೆ ನಾನು ಅದಕ್ಕೆ ಇವಾಗ ನಡೀತಿರೋದೇ ಅದೇ ಅಲ್ವಾ ಸರ್? ಹೌದು ಮೇಡಮ್. ಬಂಡವಾಳಶಾಹಿಗಳಿಗೆ ಮಾತ್ರ ರಾಜಕಾರಣ ಅನ್ನೋದು ಇವಾಗ ಒಂದು ಟ್ಯಾಗ್ ಲೈನ್ ಆಗ್ಬಿಟ್ಟಿದೆ. ಅದೇ ಅಲ್ವಾ ನಡೀತಿರೋದು ಈಗ? ಮೇಡಮ್, ಬಂಡವಾಳಶಾಹಿಗಳಿಗೆ ಬರೀ ರಾಜಕಾರಣ ಉಳಿದಿಲ್ಲ ಈಗ. ಬಂಡವಾಳಶಾಹಿಗಳು ಮಾತ್ರ ಬದುಕಕ್ ಸಾಧ್ಯ ನಂಗೆ ಆಗೋಗ್ಬಿಟ್ಟಿದೆ. ನಾಟ್ ಓನ್ಲಿ ಪೊಲಿಟಿಕ್ಸ್, ಎಲ್ಲದರಲ್ಲೂ ಹಂಗಾಗೋಗ್ಬಿಟ್ಟಿದೆ. ಕ್ಯಾಪಿಟಲಿಸ್ಟ್ಗಳು ಈಗ ಯಾರೋ ಒಬ್ರು ಒಂದು 4 ಕೊಠಡಿ ಶಾಲೆ ತೆರೆದಿರ್ತಾರೆ, ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಅವ್ರಕ್ಕಿಂತ ಶ್ರೀಮಂತ ಬಂದು 12 ಕೊಠಡಿ ಶಾಲೆ ತರದಂದ್ರೆ 4 ಕೊಠಡಿ ಶಾಲೆ ಮುಚ್ಚಿತು. ಕಾಂಪಿಟೇಷನ್ ಸ್ಟಾರ್ಟ್. ಬಂಡವಾಳಶಾಹಿಗಳು ನಾಟ್ ಅಟ್ ಹೆಲ್ದಿ ಕಾಂಪಿಟೇಷನ್ ಇಲ್ಲ ಮೇಡಮ್. ಲೀವ್ ಲೆಟ್ ಲೀವ್ ಅನ್ನೋದಿಲ್ಲ, ಬಾಳಲು ಬಿಡು ಅನ್ನೋದಿಲ್ಲ. ಇನ್ನು ಈಗ ಫುಡ್ ಚೈನ್ ನೋಡ್ತೀವಿ ನಾವು ಇದ್ರೊಳಗೆ. ಉಳನ ಒಂದು ಇದು ಅಕ್ಕಿ ಜಿರ್ಲೆ ತಿಂತು, ಜಿರ್ಲೆ ಪಕ್ಷ ಆಯ್ತು. ಈ ಫುಡ್ ಚೈನ್ ಅನ್ನೋದು ಎಕಾನಮಿ ಒಳಗ್ ಬಂದ್ಬಿಟ್ಟಿದೆ ಈಗ. ಅವ್ರು ಉದ್ಯಮನ ಇವ್ರು ತಿಂದ್ರು, ಇವ್ರು ಸ್ವಲ್ಪ ದಿವಸ ಬದುಕಿದ್ರು, ಇವ್ರ ಉದ್ಯಮನ ಇನ್ನೊಬ್ಬನ್ ದೊಡ್ಡವನ್ ಬಂತಿಂದ ಬಲಿಷ್ಠ ಆಗಿರ್ತಾನೆ, ಅವ್ನ್ ಮಾತ್ರ ಬದುಕ್ತಾನೆ ಅನ್ನ ಒಂದು ಎಕನಾಮಿಕಲ್ ಇದು ಬಂದ್ಬಿಟ್ಟಿದೆ, ಸ್ಟ್ರಕ್ಚರ್ ಈಗ ಬರ್ತಾ ಇದೆ. ಹಂಗಾಗಿ ಬಂಡವಾಳಶಾಹಿಗಳು ಮಾತ್ರ ರಾಜಕಾರಣಕ್ಕೆ ಸಾಧ್ಯ ಅನ್ನೋಂತ ವಾತಾವರಣ ಇದು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿ ಬಂಡವಾಳಶಾಹಿಗಳು ಅದನ್ನ ಎಂಜಾಯ್ ಮಾಡ್ತಾ ಇದಾರೆ. ಮತ್ತೆ ಬಂಡವಾಳಶಾಹಿಗಳು ಮಾತ್ರ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಅನ್ನೋಂತ ವಾತಾವರಣ ಸೃಷ್ಟಿ ಮಾಡಿರೋದು ಅವರ ಸಂಘ ಸಂಸ್ಥೆಗಳು ಉಳಿಸ್ಕೊಳ್ಳಿಕ್ಕೆ, ಕಾನ್ಸ್ಟಿಟ್ಯೂಷನ್ ಉಳಿಸ್ಲಿಕ್ಕಲ್ಲ. ಅವರೇ ಉಳ್ಕೋಬೇಕು, ಅವರೇ ನಿರಂತರ ಜನಪ್ರತಿನಿಧಿ ಆಗ್ಬೇಕು, ಅವ್ರ ಉದ್ಯಮಗಳು ನಡಿಬೇಕು, ಅವ್ರ ಶಿಕ್ಷಣ ಸಂಸ್ಥೆಗಳು ನಡಿಬೇಕು, ಅವ್ರ ಕೈಗಾರಿಕೆಗಳು ನಡಿಬೇಕು. ಯಾವ ಅಧಿಕಾರಿಗಳು ಅವ್ರನ್ನ ರೈಡ್ ಮಾಡ್ಬೇಕು ಬರಕೋ ಅಂತ ಅಧಿಕಾರಿಗಳು ಸೆಲ್ಯೂಟ್ ಹೊಡೆದು ಹೊರಗಿರ್ಬೇಕು. ಅದು ಈಗ ನಾನು ಇದು ಯಾವ್ದೇ ಒಂದು ಸೀಮಿತ ಪ್ರದೇಶಕ್ಕೆ ಹೇಳ್ತಾ ಇಲ್ಲ ನಾನು, ಒಟ್ಟಾರೆ ರಾಜ್ಯ ದೇಶ ಎಲ್ಲ ಕಡೆ ಹಂಗಾಗಿದೆ. ದುರಂತ ದುರ್ದೈವ ಅಂದ್ರೆ ನಮ್ಮ ಜನರ ಆ ವಿಷಯ ಸಿನಿಮಾ ನೋಡ್ದಂಗ್ ನೋಡ್ತಾ ಇದಾರ. ಇದು ನಮಗ್ ಸಂಬಂಧಪಟ್ಟ ವಿಷಯ. ಇಂಥ ವಾತಾವರಣದಲ್ಲಿ ನಮ್ ಜವಾಬ್ದಾರಿ ಸಾಕಷ್ಟಿದೆ. ಈಗ ನನ್ ಮಗನ್ ಸ್ಕೂಲಿಗೆ ಸೇರ್ಸಕ್ ಹೋದಾಗ ಫೀಸ್ ಜಾಸ್ತಿ ಆಯ್ತು ಅಂತ ಯೋಚನೆ ಮಾಡ್ತೀವಿ. ಫೀಸ್ ಯಾಕೆ ಜಾಸ್ತಿ ಆಯ್ತು, ಇದನ್ ಕಾನೂನು ಮಾಡೋಣ ಯಾರು? ನಮ್ ತಂದೆನೋ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಹಾಸ್ಪಿಟ್ಲ್ ಬಿಲ್ ಜಾಸ್ತಿ ಆಯ್ತು ಅಂತ ಯೋಚನೆ ಮಾಡ್ತೀವಿ. ಇದು ಬಿಲ್ ಜಾಸ್ತಿ ಆಗಿ ಕಾನೂನು ಮಾಡೋಣ ಯಾರು? ನನ್ ಟೊಮೊಟೊನೋ ಈರುಳ್ಳಿನೋ ಮೆಕ್ಕೆಜೋಳನೋ ತಗೊಂಡು ಹೋದಾಗ ರೇಟ್ ಕಡಿಮೆ ಆಗತ್ತೆ, ಇದ್ರ ಕಾನೂನು ಮಾಡೋಣ ಯಾರು? ಈ ಕಾನೂನು ಮಾಡೋಣ ಆರ್ಸನ ಯಾರು? ಇದಕ್ ನನ್ನ ಓಟ್ ಹಾಕಿದ್ಕೆ ಅವನಿಗೆ ಅಧಿಕಾರ ಬರುತ್ತೆ, ಅವನ ಅಧಿಕಾರಕ್ಕೆ ಬಂದು ಈ ಕಾನೂನು ಮಾಡ್ತಾನೆ. ಈ ತಿಳುವಳಿಕೆ ನಮ್ಮಲ್ಲಿ ಬರ್ತಾ ಇಲ್ಲ, ಇಲ್ಲಿಗೆ ಬರೋದು ಹಂಗ್ ಬರ್ತಾ ಇಲ್ಲ. ಅದ್ ಯಾವ ಬರುತ್ತೆ ಮೇಡಮ್, ಅವ ಪ್ರಜಾಪ್ರಭುತ್ವ ಸಕ್ಸಸ್ ಆಗುತ್ತೆ. ನಿಮ್ಮ ಪಕ್ಷ ಜನತಾದಳ, ಯುನೈಟೆಡ್ ಜನತಾದಳ, ಅದ್ರ ಬಗ್ಗೆ ಒಂದಷ್ಟು ಮಾತುಗಳು ಮೇಡಮ್. ಆಕ್ಚುಲಿ ಈಗ ನನಗೆ ಯಾವ ಪಾರ್ಟಿ ಬಗ್ಗೆನೂ ಅಂತ ಒಳ್ಳೆ ಅಭಿಪ್ರಾಯ ಇಲ್ಲ. ಜನತಾದಳ ಮೈಮಣ್ಣವ್ರ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಮೈಮಣ್ಣವ್ರ ಬಗ್ಗೆ ಗೌರವ ಇದೆ, ಪಾರ್ಟಿ ಅಂತಲ್ಲ. ನಿತೀಶ್ ಕುಮಾರ್ ಅವ್ರ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಆಕ್ಚುಲಿ ಈಗ ಯಾವ ಪಾರ್ಟಿ ಒಳಗೂ ಒಂದು ಈ ಪಾಸ್ ಮಾರ್ಕ್ಸ್ ಅಂತ 35 ಅಂತಾರಲ್ಲ, 35% ಒಳ್ಳೆಯರಿಲ್ಲ ಅನ್ಸ್ತಾ ಇದೆ. ಯಾವ ಪಕ್ಷದೊಳಗು ಎಲ್ಲಾ ಪಕ್ಷಗಳಲ್ಲೂ ಗೆಲ್ಬೇಕು. ಟಿಕೆಟ್ ಕೊಡ್ಬೇಕಾದ್ರೆ ಏನ್ ನೋಡ್ತಾರ ಮೇಡಮ್? ಮೊದ್ಲು ನೋಡಿ, ನೀವು ಮೊದ್ಲು ಕಾಂಗ್ರೆಸ್ ನೋಡಿ, ಜನತಾ ಪಕ್ಷ ನೋಡಿ, ಅವರು ಲಾ ಮಾಡಿರೋರು ಇರೋರು, ಕಾರ್ಮಿಕರು ಮುಖಂಡರು ಇರೋರು, ರೈತ ಮುಖಂಡರು ಇರೋರು, ಆಂದೋಲನಗಳಿಂದ ಬಂದಿರೋರು, ಈಗೆಲ್ಲ ಗಣಿ ಮಾಲೀಕರು, ಶಿಕ್ಷಣ ಇವರು, ಫ್ಯಾಕ್ಟ್ರಿಗಳು ಬರೋರು ಇಂಥವ್ರಿಗೆ ಟಿಕೆಟ್ ಕೊಡ್ತಾರೆ. ಗೆಲ್ಬೇಕಲ್ರಿ ಅಂತಾರ. ಪಕ್ಷದಲ್ಲಿ ಕಾರ್ಯಕರ್ತರಾಗಿ 20 ವರ್ಷ 30 ವರ್ಷದಿಂದ ಕೆಲಸ ಮಾಡಿದವ್ರು ಬೇಕಾಗಿಲ್ಲ, ದುಡ್ಡು ತಗೊಂಡ್ ರಾತ್ರಿ ಬಂದು ಇವನು ಈ ಪಕ್ಷದಿಂದ ಎಲೆಕ್ಷನ್ ನಿಲ್ತಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಒಂದು ಫೋಟೋ ಬರುತ್ತೆ ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲಿ. ಮೇಡಮ್, ನನಗೆ ಚನ್ನಗಿರಿ ಕ್ಷೇತ್ರದ ವಿಧಾನಸಭಾ ಚುನಾವಣೆ ನಿಂತಾಗ ಉಬ್ರಾಣಿ ಹೋಬಳಿ ನಿಂತಿದೆ. ಅಲ್ಲಿ ನನ್ನ ಸಂಪರ್ಕ ಕಡಿಮೆ, ಯಾಕೆಂದ್ರೆ ಮೈಮಣ್ಣವ್ರ MLA ಆಗಿದ್ದಾಗ ಈ ಕಡೆ ಭಾಗಗಳು ಸ್ವಲ್ಪ ಒಡನಾಟ ಇತ್ತು, ಸ್ವಲ್ಪ ಜನರ ಜೊತೆಗೆ. ಆ ಭಾಗದಿಂದ ಯಾರು ಬಹುತೇಕ ಇರಲಿಲ್ಲ, ಒಬ್ರ ಇಬ್ರದ್ದು ಹೇಳದ್ ಬಿಟ್ರೆ. ಆಗ್ಲೇ ಬಸವಪಟ್ನ ಅಂದಲ್ಲ ಮೇಡಮ್, ನಮ್ಮಿದ್ದಂತ ನನ್ನ ವೈಫ್ ಅಲ್ಲಿ ಉಬ್ರಾಣಿಯಲ್ಲಿ ಹೋಬಳಿಲಿ ಹೋದಾಗ, ಇಲ್ಲ ನೀವು ಇನ್ನೂ ಪರಿಚಯ ಆಗ್ಬೇಕು, ಜನರಿಗೆ ಪರಿಚಯ ಆಗ್ಬೇಕು, ಇದ್ದಕ್ಕಿದ್ದಂಗೆ ಚುನಾವಣೆ ನಿಂತಿದ್ದು ತಪ್ಪಲ್ಲ. ಆಯ್ತು, ನಾನೊಂದ್ 1000 ಕೋಟಿ ದುಡ್ಡು ಇಟ್ಕೊಂಡ್ ಬಂದು ಚುನಾವಣೆ ನಿಂತಿದ್ರೆ ಹಿಂಗ ಅಂತಿದ್ರೆ, ನೀವು ಪರಿಚಯ ಇಲ್ದಂಗ್ ಬಂದಿದ್ದೀರಿ, ಇದ್ದಕ್ಕಿದ್ದಂಗ್ ಚುನಾವಣೆ ನಿಂತು ತಪ್ಪು ಅಂತಿದ್ರೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಯಾಕಂದ್ರೆ ಎಲ್ಲಿಂದನೂ ಬಂದು ಬಂಡವಾಳ ದುಡ್ಡು ಇದೆ ಅನ್ನೋ ಕಾರಣಕ್ಕೆ MLA-ಗಳಾಗಿರೋರು ಇದಾರೆ. ಹಾಗಾಗಿ ಆ ಪ್ರಶ್ನೆ ಕೇಳಿದಾಗ ಅವ್ರ ಹತ್ರ ಉತ್ತರ ಇರ್ತಿರ್ಲಿಲ್ಲ. ನಿಮ್ಮ ಕುಟುಂಬ ಬರೀ ರಾಜಕಾರಣ ಕುಟುಂಬ ಅಷ್ಟೇ ಅಲ್ಲ ಸರ್,
ಕೃಷಿ ಕುಟುಂಬನೂ ಕೂಡ. ಇನ್ನು ಕೃಷಿ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ನೀವು ಚಿಕ್ಕವರಿದ್ದಾಗ ಇಲ್ಲ ನಾವು ಚಿಕ್ಕವರಿದ್ದಾಗ ಇಲ್ಲ ಕೃಷಿ ಅಂತ ಅಂದ್ರೆ ನನ್ನ ತಂದೆ ಮನೇಲಿ, ನಿಮ್ಮ ಎಲ್ಲಾರ ಮನೆಯಲ್ಲೂ ರಾಗಿ, ಭತ್ತ, ಜೋಳ, ಮೆಕ್ಕೆಜೋಳ ಇದೆಲ್ಲ ಬೆಳಿತಾ ಇದ್ರು. ಸಮಗ್ರ ಕೃಷಿ ಅನ್ನೋದಿತ್ತು ಸರ್. ಇಷ್ಟಿಷ್ಟೇ ಆಗ್ಲಿ ಎಲ್ಲ ಬೆಳಿತಾ ಇದ್ರು. ಆಲ್ಮೋಸ್ಟ್ ಕೊಂಡ್ಕೊಂಡು ಬರೋದು ಕಡಿಮೆ ಆಗ್ತಿತ್ತು. ನಮ್ಮ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲ ಬೆಳಿತಾ ಇದ್ರು. ಬಟ್ ಈಗ ಅದು ಕಡಿಮೆ ಆಗಿದೆ. ಈಗ ಆಲ್ಮೋಸ್ಟ್ ಒಂದು 95% ಎಲ್ಲಾ ಕಡೆನೂ ಅಡಿಕೆ ಇದೆ ಸರ್. ಇದೇ ರೀತಿ ಆಯ್ತು ಅಂದ್ರೆ ಆಹಾರದ ಅಭಾವ ಬರ್ಬಹುದಾ ಮುಂದೆ? ಈ ಸಂದರ್ಭದಲ್ಲಿ ಒಂದು ಜ್ಞಾಪಿಸ್ಕೊಳಕ್ ಇಷ್ಟಪಡ್ತೇನೆ ಮೇಡಮ್. ಕೃಷಿ ಕುಟುಂಬ ಆಗಿದ್ರಿಂದ ನಮ್ಮ ಪಟೇಲ್ ಹಾಲಪ್ಪನವ್ರ ಬಗ್ಗೆ ಒಂದ್ ವಿಷಯ ಕೇಳಿದ್ದೆ, ನನಗೆ ಬಹಳ ಇನ್ಸ್ಪೈರಿಂಗ್ ಮ್ಯಾಟರ್. ಅದು ಏನಂದ್ರೆ, ಈ ನಮ್ದು ರಾಶಿ ಆದ್ಮೇಲೆ, ಜೋಳದ ರಾಶಿ ಆದ್ಮೇಲೆ ಫಸ್ಟ್ ಮನೆಯಲ್ಲಿ ಯಾರು ಬಟ್ಟೆ ಒಗಿತಾ ಇದ್ರು, ಮನೇಲಿ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಫಸ್ಟ್ ಅವ್ರಿಗೆ ಕೊಡ್ತಾ ಇದ್ರಂತೆ. ಅವ್ರಿಗೆ ಕೊಟ್ಟು ನೆಕ್ಸ್ಟ್ ಏನಿದ್ರು ಅದು ವ್ಯಾಪಾರ. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಏನಿದೆ, ಶ್ರಮಕ್ ಮೊದ್ಲು ನಮ್ಮ ಪಟೇಲ, ನಮ್ ಅಜ್ಜ ತಾತ ಶ್ರಮಕ್ ಫಸ್ಟ್ ಗೌರವ ಕೊಟ್ಟದ್ದು ನನಗೆ ಈಗ್ಲೂ ಅದು ಬಹಳ ಸಂತೋಷ ಪಡಂತ ಸಂಗತಿ. ನೀವ್ ಹೇಳ್ದಂಗೆ ಮೊದ್ಲೆಲ್ಲ ನಾವು ಈಗ ಮಳೆ ಆಶ್ರಿತ ಸಮಗ್ರ ಕೃಷಿ ಇತ್ತು, ಕೊಂಡ್ಕೊಂಡ್ ಬರೋದ್ ಕಡಿಮೆ ಇತ್ತು. ಆಲ್ಮೋಸ್ಟ್ ಎಲ್ಲ ಇಷ್ಟಿಷ್ಟೇ ಆಗ್ಲಿ ಮನೆ ಪೂರ ಆಗ್ಲಿ ನಾವು ಬೆಳ್ಕೊಳ್ತಾ ಇದ್ವಿ. ನಮಗೆ ಮನೆಯಲ್ಲಿ ಕೃಷಿ ತೊಡಸ್ಕೊಂಡ ಜನರ ಸಂಖ್ಯೆನೇ ಜಾಸ್ತಿ ಇತ್ತು. ದನ ಕರುಗಳಿದ್ವು, ಅದಕ್ ಬೇಕಾದ ಗೊಬ್ಬರ ಮತ್ತೆ ಅದಕ್ ಸರಿಯಾದ ಕೃಷಿನೇ ಇತ್ತು. ಈಗ ನೀವ್ ಆಗ್ಲೇ ಕೇಳಿದ್ರಿ ನ್ಯೂಕ್ಲಿಯರ್ ಕುಟುಂಬ ಅಂತ. ಒಟ್ಟು ಕುಟುಂಬ, ದನ ಕರು, ಸಾವಯವ ಕೃಷಿ, ಇವು ಮೂರು ಹೊಂದ್ಕೊಳ್ಳೋ ಸಂಗತಿಗಳು. ನ್ಯೂಕ್ಲಿಯರ್ ಕುಟುಂಬ, ರಾಸಾಯನಿಕ ಕೃಷಿ, ಮತ್ತೆ ಇದು ಒಂದ್ ಫ್ಯಾಮಿಲಿ. ಇದು ಆಕ್ಚುಲಿ ಯಾಕಂದ್ರೆ ಸಾವಯವ ಕೃಷಿಗೆ ಜನರು ಸಾಕಷ್ಟು ಬೇಕಾಗತ್ತಾರೆ, ದನ ಕರುಗಳು ಸಾಕಷ್ಟು ಬೇಕಾಗುತ್ತೆ. ಆದ್ರೆ ನೀವು ನೋಡಿ 1991 ನಿಂದ ಈ ಡಂಕಲ್ ಸಮಿತಿ ವರದಿ ಬಂತು, ಕ್ಯಾಟ್ ಒಪ್ಪಂದ ಆಯ್ತು, WTO ಆಯ್ತು, ಎಲ್ಲ ವಿದ್ಯಮಾನಗಳು ಬದಲಾವಣೆ ಆಗಿದಾವೆ. ಎಲ್ಲ ವಿದ್ಯಮಾನ ಅದು ಅಗ್ರಿಕಲ್ಚರ್ ಮೇಲೂ ಪರಿಣಾಮ ಬೀರಿದೆ. ಅಗ್ರಿಕಲ್ಚರ್ ನಾವು ಇಂಡಿವಿಜುವಲ್ ಒಬ್ಬ ರೈತ ಉಳಿಲಿಕ್ಕಾಗಲ್ಲ. ಆತನು ಬದಲಾದ ಪರಿಸ್ಥಿತಿಗೆ ಹೊಂದ್ಕೊಳ್ಳೇಬೇಕು, ಬದಲಾದ ಪರಿಸ್ಥಿತಿಗೆ ಹೊಂದ್ಕೋಬೇಕು. ಹಂಗಾಗಿ ನಾವು ಕೃಷಿಕರೇನಿದೀವಿ, ನಮ್ಮ ಹಿಂದಿನ ತಲೆಮಾರರು ಒತ್ತಡದಕ್ಕೆ ಬದಲಿ ಆದ್ರು, ಒತ್ತಡದಿಂದ, ಸಾಮಾಜಿಕ ಒತ್ತಡದಿಂದ ಬದಲಿ ಆದ್ರು. ನಮಗೀಗ ಸಹಜ ಆಗಿ ಹೋಗ್ಬಿಟ್ಟಿದೆ. ನಮಗೀಗ ಕಬ್ಬು ಬೆಳೆಯೋದು, ಅಡಕೆ ಬೆಳೆಯೋದು, ರಾಸಾಯನಿಕ ಕೃಷಿ ನಮಗೆ ವೆರಿ ನ್ಯಾಚುರಲ್ ಆಗಿ ಹೋಗ್ಬಿಟ್ಟಿದೆ. ಆದ್ರೆ ಇಂದಿನ ನಮ್ಮ ತಲೆಮಾರಿಗೆ ಆ ಕಾಲ ಏನಿದೆ, ಆರ್ಥಿಕವಾದ ಚಟುವಟಿಕೆಗಳ ಕಾಲ, ಅದ್ರ ಒತ್ತಡಕ್ಕೆ ಎಲ್ಲ ಕೃಷಿನೂ ಬದಲಾಗಿದೆ. ಬಟ್ ಹಂಗಂತ ನಾನು ಈಗಿರೋ ಕೃಷಿ ಸಂಪೂರ್ಣ ಸರಿ ಅಂತ ಹೇಳಲ್ಲ ಮೇಡಮ್, ಸರಿಯಲ್ಲ. ಅದು ಸಮಯ ಸಾಕಷ್ಟು ಬೇಕಾಗತ್ತೆ ನಿಮಗೆ, ಅದ್ರ ಬಗ್ಗೆ ನಾನು ಹೇಳ್ಬೇಕು. ರೈತರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಯಾಕಂದ್ರೆ ರೈತ ಪರ ಹೋರಾಟದಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ತೀರಾ ಸರ್. ರೈತರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಂತ. ನೋಡಿ ಮೇಡಮ್, ನೀವು ರಾಜಕಾರಣ ಅಂತ ಕೇಳಿದ್ರಿ, ಶಿಕ್ಷಣ ಅಂತ ಕೇಳಿದ್ರಿ, ಯಾವಾಗ್ಲೂ ಒಂದೆರಡು ಮಾತಂತ ಕೇಳಲಿಲ್ಲ. ರೈತರದ್ ಮಾತ್ರ 2 ಮಾತಾಡ್ರಿ ಅಂದೆ. 2 ಹೇಳಿಲ್ಲ ಸರ್, ಒಂದೆರಡು ಅಂದ್ರಿ. ಅಲ್ಲ, ನಾನಿದು ನಿಮ್ಗೆ ಅಂತ ಹೇಳ್ತಿಲ್ಲ, ಒಂದ್ ಸೊಸೈಟಿ ಮನಸ್ಸು ಹೆಂಗಿದೆ ರೈತರು ಅಂದ್ಬಿಟ್ರೆ. ನಂದು ಮೊದ್ಲೆಯಿಂದನು ಗುರಿ ಏನಂದ್ರು ಮೇಡಮ್, ಮಾರುಕಟ್ಟೆಯಲ್ಲಿ ನಮ್ಮ ಉತ್ಪನ್ನಗಳಿಗೆ ಬೆಲೆ ಇರ್ಬೇಕು, ಸಮಾಜದಲ್ಲಿ ನಮಗೆ ಬೆಲೆ ಇರ್ಬೇಕು. ಮಾರುಕಟ್ಟೆಯಲ್ಲಿ ನಮ್ಮ ಉತ್ಪನ್ನಗಳಿಗೆ ಬೆಲೆ ಬಂದ್ರೆ ಸಮಾಜದಲ್ಲೂ ನಮ್ಗೆ ಬೆಲೆ ಬರ್ತೈತಿ ಅನ್ನೋದು ನನ್ನ ಒಂದು ಆಲೋಚನೆ. ಅದು ರೈತರದು. ಹಂಗಂತ ನಾನು ಎಲ್ಲ ಸರ್ಕಾರದ ಜವಾಬ್ದಾರಿ ಅಂತ ಹೇಳಲ್ಲ. ಬಟ್ ರೈತರದು ಏನಾಗಿದೆ ಮೇಡಮ್ ಅಂದ್ರೆ, ಇತ್ತೀಚೆಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಒಂದ್ ಕ್ಷಣನರ ಸಾಲ ಇಲ್ದಂಗ್ ಉಸಿರಾಡ್ಬೇಕು ಅಂತ. ಒಂದ್ ಕ್ಷಣ, ಇವನ್ 4 ನಿಮಿಷ ಸಾಲ ಇಲ್ಲದ ಕಾಲ ಉಸಿರಾಡಿದೀನಿ ಅನ್ನೋದು. ನಮ್ಮ ಅಜ್ಜನೂ ಸಾಲ ಮಾಡಿ, ನಮ್ಮ ತಂದೆನೂ ಸಾಲ, ನಂದೂ ಸಾಲ, ನನ್ನ ಮಗಗೂ ನಾನು ಸಾಲ ವರ್ಗಾವಣೆ ಮಾಡೋದು, ಇದು ಬಹುತೇಕ ಅಗ್ರಿಕಲ್ಚರ್ ಫ್ಯಾಮಿಲಿಗಳ ಪರಿಸ್ಥಿತಿ ಇದು. ಹಾಗಾಗಿ ನೀವು ಚುನಾವಣಾ ಭ್ರಷ್ಟಾಚಾರ ಹೇಳಿದ್ರಲ್ಲ, ಚುನಾವಣಾ ಭ್ರಷ್ಟಾಚಾರಕ್ಕೂ ಅಗ್ರಿಕಲ್ಚರಲ್ ಆಗ ನಷ್ಟಕ್ಕೂ ಕೃಷಿ ಕೂಲಿ ಕಾರ್ಮಿಕರಿಗಿರೋಂಥ ತೊಂದರೆಗೂ ತುಂಬಾ ಇಂಟರ್ಲಿಂಕ್ಡ್ ಇದೆ ಇದು. ಈ ಎಕನಾಮಿಕ್ ಪಾಲಿಸಿಗಳೇನಿದಾವೆ ಅದು ಚುನಾವಣಾ ಭ್ರಷ್ಟಾಚಾರಕ್ಕೆ ಹೆಂಗ್ ಪೂರಕವಾಗಿದಾವೆ ಅನ್ನೋದು ನಾನು ವಿವರವಾಗಿ ಹೇಳೋದು ಸ್ವಲ್ಪ ಈ ಸಮಯ ಅಭಾವ ಆಗತ್ತೆ ಮೇಡಮ್. ಆ ದೃಷ್ಟಿಯಿಂದ ಅಗ್ರಿಕಲ್ಚರ್ ಏನಿದೆ ಮೇಡಮ್, ನಾವು ರೈತ ಪರವಾದ ವಿಚಾರಗಳಲ್ಲಿ ಯಾಕೆ ಭಾಗವಹಿಸ್ತಿರ್ತೇನೆ ಅಂದ್ರೆ, ಸಾಮಾನ್ಯ ನಾವು ಆಲೋಚನೆ ಮಾಡ್ತೀವಿ, ರಾಷ್ಟ್ರಪತಿ ಏನ್ ಕೆಲಸ ಮಾಡ್ಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತು, ಪ್ರಧಾನಮಂತ್ರಿ ಏನ್ ಮಾಡ್ಬೇಕು ಅಂತ ಗೊತ್ತು, ಮುಖ್ಯಮಂತ್ರಿ ಏನ್ ಮಾಡ್ಬೇಕು ಅಂತ ಗೊತ್ತು. ನಾನ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ. ನನಗ್ ಬರೀ ಮುಖ್ಯಮಂತ್ರಿ, ನಮ್ MLA ಏನ್ ಮಾಡ್ಬೇಕು, ನಮ್ ಗ್ರಾಮ ಪಂಚಾಯತಿ ಮೆಂಬರ್ ಏನ್ ಮಾಡ್ಬೇಕು ಅನ್ನೋದು ಅಷ್ಟೇ ಗೊತ್ತಿದ್ರೆ
ಈ ದೇಶ ಸಮಾಜ ನಡೆಯಲ್ಲ. ನಾನೇನ್ ಮಾಡ್ಬೇಕು ಅನ್ನೋದು ನನಗೆ ಫಸ್ಟ್ ಗೊತ್ತಿರ್ಬೇಕು, ನಂತರ ಬೇರೆಯವ್ರು ಏನ್ ಮಾಡ್ಬೇಕು ಅನ್ನೋದು. ಆ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನನ ರಚಿಸಿದಾಗ ಅವ್ರನ್ನ ಕೇಳ್ತಾರೆ, ನಿಮ್ಗೆ ಇಷ್ಟವಾದ ಆರ್ಟಿಕಲ್ ಯಾವುದು ಅಂತ. ಅವಾಗ ಅವ್ರು ಹೇಳ್ತಾರೆ, ಯಾವುದೇ ಮನುಷ್ಯನಿಗೆ ಅನ್ಯಾಯ ಆದ್ರೆ ಅದನ್ನ ಪ್ರಶ್ನಿಸೋ ಅಂತ ಹಕ್ಕನ್ನು ಕೊಟ್ಟಿದ್ದೀನಲ್ಲ, ಇದು ತುಂಬಾ ನನಗೆ ಇಷ್ಟವಾದ ಆರ್ಟಿಕಲ್ ಅಂತ, ಭಾಗ ಅಂತ. ಆ ದೃಷ್ಟಿಯಿಂದ ನಾವು ಹೇಳಿದ್ರೆ ಡೆಮೋಕ್ರಸಿ ಒಳಗೆ ತಪ್ಪು ಅನಿಸಿದ್ದನ್ನ ಪ್ರತಿಭಟಿಸಬೇಕಾದ್ದು ಒಬ್ಬ ನಾಗರಿಕನ ಪ್ರಜಾಪ್ರಭುತ್ವ ಜವಾಬ್ದಾರಿ ಅಂತ. ಆ ಒಂದು ತಿಳುವಳಿಕೆಯಿಂದ ನನಗೆ ಎಲ್ಲಿ ಸರ್ಕಾರ ತಪ್ಪು ಅನಿಸುತ್ತೋ ಅಥವಾ ಯಾವುದೇ ಒಂದು ಅಧಿಕಾರಿ ಇಲಾಖೆ ತಪ್ಪು ಅನಿಸ್ತೋ ಆ ಸಂದರ್ಭದಲ್ಲಿ ಧ್ವನಿ ಎತ್ತುತ್ತಾ ಅಂತ ಜನರು ಯಾರು ಧ್ವನಿ ಎತ್ತಾರ ಇದಾರೆ ಅವ್ರ ಜೊತೆಗೂಡ್ತಾ ಬಂದಿರೋನು. ಆ ದೃಷ್ಟಿಯಿಂದ ನಾನು ರೈತ ಪರ ವಿಚಾರದಲ್ಲಿ ಇದ್ದೀನಿ. ಹಂಗಂತ ಅನೇಕ ವೇದಿಕೆಗಳಲ್ಲಿ ಇದೀನಿ, ಹೇಳಿದೀನಿ, ರೈತ ಪರವಾದ ವಿಚಾರದಲ್ಲಿ ಇದೀನಿ. ಹಂಗಂತ ರೈತ ಪರವಾದ ವಕೀಲ ಅಲ್ಲ. ವಕೀಲ ಅಂದ್ರೆ ನಮ್ ಕಕ್ಷಿದಾರ ಏನ್ ಮಾಡಿದ್ರೆ ಸರಿ, ಹಂಗಲ್ಲ ಮೇಡಮ್. ಈ ರೈತ ಪರವಾಗಿದೀವಿ ಅಂದ್ರೆ ಯಾರ್ದಾರ ಪಕ್ಕದ ಹೊಲನ ಒತ್ತುವರಿ ಮಾಡಿದ್ರೆ ಅಂತ ರೈತರ ಸಪೋರ್ಟ್ ಮಾಡಕ್ ಆಗಲ್ಲ ನಾವು, ಆಗಲ್ಲ. ಅಥವಾ ಹಾಲಿಗೆ ಗೊಬ್ಬರ ಬೆರೆಸಿ ಅದು ಸಕ್ಕರೆ ಬೆರೆಸಿ ಫ್ಯಾಟ್ ಹೆಚ್ಚು ಮಾಡಂತ ರೈತರು ನಾವು ಒಪ್ಪಕ್ಕಾಗಲ್ಲ. ನನಗೇನಾರಾಗ್ಲಿ ದುಡ್ಡು ಬರ್ಬೇಕಪ್ಪ, ತಿನ್ನರ್ಗೆ ಏನಾರ ಆದ್ರೊಟ್ಟೆ ಅಂತ 4 ಕ್ವಿಂಟಲ್ ಗೊಬ್ಬರ ಹಾಕಿ ಸುಮ್ನೆ ರಾಶಿಗೂ ಔಷಧಿ ಹೊಡಿ ಅಂತ ರೈತರನ್ನ ಒಪ್ಪಕ್ಕಾಗಲ್ಲ. ಆಕ್ಚುಲಿ ಏನಂದ್ರೆ ಮೇಡಮ್, ನಾವು ಗೌರವಿತ ಬದುಕ್ಬೇಕು. ನಾವು ಬೆಳೆದಂತ ಆಹಾರ ಊಟ ಮಾಡಿದ್ರೆ ಆರೋಗ್ಯ ಬದುಕ್ಬೇಕು. ಈ ಎರಡೂ ಕೂಡ ನಮ್ ಜವಾಬ್ದಾರಿ. ಫೈನಲಿ ಯೂತ್ಸಿಗೆ ಏನಾದ್ರೂ ಒಂದು ಮೆಸೇಜ್ ಕೊಡೋದಾದ್ರೆ ಅಥವಾ ಸೊಸೈಟಿಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಮೆಸೇಜ್? ಮೇಡಮ್, ಇಡೀ ಸೊಸೈಟಿಗೆ ನನಗೆ ಬಹಳ ಕಳವಳ ಆಗೋದು, ಆತಂಕ ಆಗೋದು ನನಗೀಗ ಇತ್ತೀಚೆಗೆ ಕೋವಿಡ್ ಬಂದೋಯ್ತು, ಇನ್ನು ಹಿಂದೆ ಬೇರೆ ಬೇರೆ ವೈರಸ್ಗಳು ಬಂದೋಗಿರ್ಬೋದು. ಎಲ್ಲದಕ್ಕಿಂತ ನನಗೆ ಅಪಾಯ ಅನ್ಸೋ ವೈರಸ್ ಇವತ್ತು ಯಾವ್ದು ಅಂದ್ರೆ ಸಮಾಜದೊಳಗೆ ಪ್ರಾಮಾಣಿಕರಿಗೆ ಕಾಲ ಇಲ್ಲ ಅನ್ನೋಂತ ಒಂದು ಆಲೋಚನೆ ಸಾರ್ವತ್ರಿಕ ಆಗ್ತಾ ಇದೆ. ಪ್ರಾಮಾಣಿಕರಿಗೆ ಕಾಲ ಇಲ್ಲ. ಈ ವೈರಸ್ನ ವಿರುದ್ಧ ಕೆಲಸ ಮಾಡ್ಬೇಕಿದೆ. ಆಕ್ಚುಲಿ ನಾವು ಈಗ ಆಲೋಚನೆ ಹಿಂದೆಲ್ಲ ನಾವು ಸರ್ಕಾರದ ವಿರುದ್ಧ ಯಾವ್ದೋ ವಿಷಯಕ್ಕೆ ಹೋರಾಟ ಮಾಡ್ತಾ ಇದ್ದೆ. ಈಗ ನನ್ನ ಪ್ರಕಾರ ಯಾವ್ದಕ್ ಹೋರಾಟ ಮಾಡ್ಬೇಕು ಅಂದ್ರೆ ಈ ನಂಬಿಕೆ ವಿರುದ್ಧ ಹೋರಾಟ ಮಾಡ್ಬೇಕು. ಪ್ರಾಮಾಣಿಕರಿಗೆ ಕಾಲ ಇಲ್ಲ ಅನ್ನೋ ನಂಬಿಕೆ ವಿರುದ್ಧ ಹೋರಾಟ ಮಾಡ್ಬೇಕು. ಪ್ರಾಮಾಣಿಕರಿಗೆ ಕಾಲ ಇದೆ ಅನ್ನೋದು ಸಾಬೀತ್ ಮಾಡ್ಬೇಕು. ಆಮೇಲೆ ಪ್ರಾಮಾಣಿಕವಾಗಿ ಗಳಿಸಿದಂತರನ್ನ ಬೆಂಬಲಿಸ್ಬೇಕು. ಪ್ರಾಮಾಣಿಕ ಅಧಿಕಾರಿಗಳನ್ನ ಗೌರವಿಸ್ಬೇಕು. ಇದು ಸದ್ಯಕ್ಕೆ ನಾನು ಮುಂದಿರೋಂತ ಕಾರ್ಯಕ್ರಮಗಳು ಮೇಡಮ್. ಅದಕ್ಕೊಂದು ಸಂಘಟನೆ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ನೀವು ಯೂತ್ಸ್ಗೆ ಹೇಳಿದ್ರಲ್ಲ, ಈ ಯೂತ್ಸ್ ಈಗೇನಿದೆ ಅಂದ್ರೆ ಈಗಿನ ಯೂತ್ಸ್ಗೆ ನಮಗೆ ರಾಮಾಯಣ ಮಹಾಭಾರತ ಕೇಳಿದೀವಿ ನಾವು ಚಿಕ್ಕ ವಯಸ್ಸಲ್ಲಿ. ಹಳ್ಳಿಗಳಲ್ಲಿ ಎಲ್ಲ ಕಟ್ಟೆ ಮೇಲೆ ಕೂತು ದೇವಸ್ಥಾನದಲ್ಲಿ ಕೂತು 4 ಜನ ಮಾತಾಡೋದು ನೋಡ್ತಾ ಇದ್ವಿ. ಅಂದ್ರೆ ನಮ್ಗೆ ನನ್ನ ವಯಸ್ಸಿನ ಜನರೇಷನ್ ಅವ್ರಿಗೆ ನಮ್ಮದೇ ಆದ ಒಂದು ಪರಂಪರೆಯ ಅರಿವಿದೆ. ಈಗಿನ ಯೂತ್ಸ್ಗೆ ಇಂಟರ್ನೆಟ್ ಬಿಟ್ರೆ ಬೇರೆ ಸಮಾಜ ಗೊತ್ತಿರೋದು ತುಂಬಾ ಕಡಿಮೆ. ಆ ಮೊಬೈಲ್ ಹೆಂಗೆ ಯಾಂತ್ರಿಕವಾಗಿ ಕೆಲಸ ಮಾಡುತ್ತೋ ಇವರು ಭೌತಿಕಂಗೆ ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇದಾರೆ. ನೀವು ನ್ಯೂಕ್ಲಿಯರ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ. ಈಗ ಒಂದ್ ಫ್ಯಾಮಿಲಿ ಇರೋ 4 ಜನನು ನ್ಯೂಕ್ಲಿಯರ್. ನಾವು ಗಂಡಂದೇ ಅಣ್ಣ ತಮ್ಮಗಳ ಫ್ಯಾಮಿಲಿ ಜೊತೆಗಿರೋದಲ್ಲ, ಒಂದ್ ಫ್ಯಾಮಿಲಿಗಿದ್ದರೆ ಜೊತೆಗೆ ಯೋಚನೆ ಮಾಡೋಂಥದ್ದು ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಯೂತ್ಸ್ಗೆ ನಮ್ಮ ಎಜುಕೇಶನ್ ಏನಿದೆ, ನಮ್ಮ ಎಜುಕೇಶನ್ ಬರೇ ಆದಾಯ ತರ ಅಂತದಲ್ಲ, ಬರೇ ನನ್ ಸೋಷಿಯಲ್ ಸ್ಟೇಟಸ್ ಹೆಚ್ಚಿಗೆ ಮಾಡೋಂಥದ್ದಲ್ಲ. ಆಕ್ಚುಲಿ ನಮ್ ಪರಂಪರೆ ಏನಿದೆ, ನಮ್ ದೇಶದ ಸಂಪತ್ತು ಯಾವ್ದು, ನಮ್ಮಲ್ಲಿ ಎಷ್ಟು ವಜ್ರ ಇದೆ, ಚಿನ್ನದ ಗಣಿ ಎಲ್ಲ. ನಮ್ ದೇಶದ ಸಂಪತ್ತು ಈ ಮಾನವೀಯ ಸಂಬಂಧ, ಕುಟುಂಬ ವ್ಯವಸ್ಥೆ, ನಮ್ ದೇಶದ ಸಂಪತ್ತುಗಳು, ಹಬ್ಬ ಹರಿದಿನಗಳು. ಈ ಹಳ್ಳಿಗಳಲ್ಲಂತೂ ಯಾರದೇ ಮದುವೆ ಆದ್ರೆ ಎಲ್ಲರೂ ಸೇರ್ಕೊಂಡ್ ಮಾಡ್ತಾ ಇದ್ದದ್ದು. ಇದು ನಮ್ ದೇಶದ ಆಕ್ಚುಲ್ ಸಂಪತ್ತು. ಈ ಸಂಪತ್ತೆಲ್ಲ ನಾಶ ಆಗ್ತಾ ಇದೆ ಈಗ. ಈ ಸಂಪತ್ ನಾಶ ಆಗಿ ಈಗ ಈ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ನನಗೆ. ಮೊದ್ಲು ನಮ್ ಬ್ಯಾಲೆನ್ಸ್ ನಮ್ಮಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಅನ್ನೋದಿರೋದು. ನಮ್ಗೇನೇ ಒಂದ್ ಬೇಕಾದ್ರೆ ಪಕ್ಕದ ಮನೆಗೆ ಇಸ್ಕೊಂಬ, ಎದುರು ಮನೆಗೆ ಇಸ್ಕೊಂಬ ಅನ್ನೋದು ತುಂಬಾ ಸಹಜವಾದಿತ್ತು. ಈಗ ನೀವು ಪಕ್ಕದನ್ನ ಕೇಳಲ್ಲ. ಅಷ್ಟು ಸ್ವಾಭಿಮಾನ ಅಲ್ಲ ಇದು ಸ್ವಾಭಿಮಾನ ಅಲ್ಲ ಮೇಡಮ್. ಇದು ಸ್ವಾಭಿಮಾನ ಅನ್ನಕ್ಕಲ್ಲ, ಅಷ್ಟು ಇಂಡಿವಿಜುವಲ್ ಆಗೋಗ್ಬಿಟ್ಟಿದೀವಿ, ಅಷ್ಟು ಸೆಂಟ್ರಲೈಸ್ ಆಗೋಗ್ಬಿಟ್ಟಿದೀವಿ. ಆಕ್ಚುಲಿ ಹಂಗಾಗಿ ನೀವು ಕೇಳಿದ ಪ್ರಶ್ನೆಗೆ ಹೇಳೋದಾದ್ರೆ ಯೂತ್ಸ್ ನಮ್ ಪರಂಪರೆ ನೋಡ್ಬೇಕು, ಎಕಾನಮಿನೂ ನೋಡ್ಬೇಕು, ನೋ ಡೌಟ್. ಅವ್ರ ಪ್ರೋಗ್ರೆಸ್ ಆಗ್ಬೇಕು. ಎವ್ರಿ ಇಂಡಿವಿಜುವಲ್ ಪ್ರೋಗ್ರೆಸ್ ಇಂದ ಈ ದೇಶದ ಅಭಿವೃದ್ಧಿ ಇರೋದು. ಹಾಗಾಗಿ ಎಲ್ಲರ ಪ್ರೋಗ್ರೆಸ್ ಇಂಪಾರ್ಟೆಂಟ್. ಜೊತೆಗೆ ನಮ್ಮ ದೇಶದ ಪರಂಪರೆ ಏನಿದೆ ಇದನ್ನ ಅರ್ಥ ಮಾಡ್ಕೊಂಡು, ಮತ್ ನಾನು ಸಂಸ್ಕೃತಿ
ಈ ಪದಗಳು ಬಳಸಲ್ಲ. ಸಂಸ್ಕೃತಿ ಅಂದ ತಕ್ಷಣ ಅದು ಇನ್ನೊಂದೇನೋ ಬೇರೆ ತರನೇ ಬೇರೆ ತರ ಹೋಗ್ಬಿಡುತ್ತೆ. ಮತ್ತೆ ರಾಷ್ಟ್ರೀಯತೆ ಅಂತ ತಕ್ಷಣ ಇನ್ನೇನೋ ಬೇರೆ ಅರ್ಥ ಬಿಡುತ್ತೆ. ಅವೆಲ್ಲ ಒಳ್ಳೆ ಅರ್ಥಗಳು, ಅವನ್ನೆಲ್ಲ ತಪ್ಪರ್ಥ ಮಾಡಿಟ್ಬಿಟ್ಟಿದ್ದಾರೆ. ಸಂಸ್ಕೃತಿ ರಾಷ್ಟ್ರೀಯತೆ ಅನ್ನೊಂದು ರಾಜಕೀಯ ಅಜೆಂಡಾ ಮಾಡ್ಕೊಂಡು ಆ ಪವಿತ್ರತೆನ ಹಾಳು ಮಾಡ್ಬಿಡ್ತಾರ ಆ ವಿಷಯಗಳಿಗೆ. ಸರ್, ನೀವು ಕೂಡು ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ, ಕೂಡು ಕುಟುಂಬ ನೋಡಿರೋದ್ರಿಂದ ನಂದು ಲಾಸ್ಟ್ ಕ್ವಶನ್ ಸರ್ ಇದು. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನಕ್ಕಾಯ್ತು ಅಂದ್ರೆ, ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದು ಇವಾಗೆಲ್ಲ ಒಂದೊಂದೇ ಮಗು ಸಾಕು ಅಂತ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಾವೆಲ್ಲ ಮೂರ್ ಜನ, ನಾಲ್ಕ್ ಜನ ಇರ್ತಾ ಇದ್ವಿ. ಸೊ ನಮ್ಗೆ ಏನಂದ್ರೆ ತಂಗಿ ಇದ್ದಾಳೆ, ತಮ್ಮ ಇದ್ದಾನೆ, ಈ ತರ ಇತ್ತು ನಮ್ಗೊಂದು. ಬಟ್ ಇವಾಗೆಲ್ಲ ಒಂದೊಂದೇ ಮಗು ಮಾಡ್ಕೊಂಡ್ರೆ ಏನ್ ಗೊತ್ತಿಲ್ಲ ರೀಸನ್. ಎಲ್ರ ಮನೆಯಲ್ಲೂ ಆಲ್ಮೋಸ್ಟ್ ಒಂದು 90% ಎಲ್ಲ ಒಂದೊಂದೇ ಮಗು. ಈ ರೀತಿ ಆಗಿರೋದ್ರಿಂದ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಜಾಸ್ತಿ ಆಗ್ತಾ ಇದ್ದಾನೆ ಸರ್. ಒಂದು ಮೇಡಮ್, ಹಳ್ಳಿಗಳಿಗೂ ನಗರಕ್ಕೂ ವ್ಯತ್ಯಾಸ ಇದೆ. ಹಳ್ಳಿಗಳಲ್ಲಿ ಜಮೀನು ಹಿಡುವಳಿ ಕಡಿಮೆ ಆಗ್ತಾ ಬಂತು, ಹಂಚಿಕೆ ಆಗ್ತಾ ಬಂದಾಗ ನೀವು ಪ್ರಶ್ನೆ ಕೇಳ್ತಾ ಇರೋ ಮಹಿಳೆಯರಾಗಿದ್ರು ನಾನು ನಿಮ್ಗೊಂದು, ನೀವು ಯಾರು ಮಹಿಳೆಯರ್ ತಪ್ಪು ತಿಳ್ಕೊಬಾರ್ದು. ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಮಹಿಳೆಯರ ಪಾತ್ರ ಬಹಳ ಇದೆ. ಈ ನಾವು ಬೇರೆ ಅಂತಗದ್ ಯಾವಾಗ ಅಂದ್ರೆ ಮದ್ವೆ ಆದ್ಮೇಲೆ. ಮದ್ವೆ ಆಗಲ್ದೆ ಇರೋ 4 ಜನ ಅಣ್ಣ ತಮ್ಮಗಳು ಜೊತೆಗಿರ್ಬಲ್ರು, ಅಥವಾ 10 ಜನ ಅಣ್ಣ ತಮ್ಮಗಳು ಜೊತೆಗಿರ್ಬಲ್ರು. ಮದ್ವೆ ಆದ್ಮೇಲೆ ಅವ್ರು ಬೇರೆ ಆಗ್ಲೇಬೇಕು. ಇಷ್ಟೊತ್ತು ನಮ್ಗೆ ಹೆಂಗೆ ಅಂತ ಅಂದ್ರೆ, ನೀವ್ ಹೇಳ್ತಾ ಇರೋದು, ನೀವ್ ಏನೇನ್ ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಆ ಪ್ಲೇಸ್ಗೆ ಹೋಗಿ ವಾಪಸ್ ಬಂದ್ವಿ ಅನ್ನೋ ಮಟ್ಟಕ್ಕೆ ನೀವು ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಪ್ರತಿ ಒಂದು ವಿಚಾರಗಳನ್ನು ಕೂಡ. ನೀವು ಕಾರಿಗ್ನೂರು ಅಂದ್ರೆ ನಾವು ಕಾರಿಗ್ನೂರಿಗೆ ಹೋಗಿದೀವ, ತೋಟ ಅಂದ್ರೆ ತೋಟಕ್ಕೆ ಹೋಗಿದೀವ, ಆಮೇಲೆ ಕೆಲವೊಂದು ಸಂಘ ಸಂಸ್ಥೆಗಳು ಅಂದಾಗ ಸಂಘ ಸಂಸ್ಥೆಗೆ ಇಲ್ಲೇ ನಮ್ ಕಣ್ಮುಂದೆ ನಡೀತಾ ಇದ್ದಾನ ಈ ಇನ್ಸಿಡೆಂಟ್ ಅನ್ನೋ ಅಷ್ಟು ನೀಟಾಗಿ, ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಆಮೇಲೆ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ ಸರ್, ಅದನ್ನ ನಮ್ಗೆ ಕೊಟ್ರಿ. ಅಲ್ಲಿಂದ ಎಷ್ಟು ಪೇಶನ್ಸ್ ನಿಮ್ಗೆ ಅಂದ್ರೆ, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ನಮ್ ಜೊತೆ ಇದ್ದೀರಾ. ಅದಕ್ಕೋಸ್ಕರ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಸಾಧಕರ ಮಾತು ಕಡೆಯಿಂದ ಸರ್. ಥ್ಯಾಂಕ್ ಯು ಮೇಡಮ್. ನಂದು ಹಲವಾರು ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ನೀವು ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಅದೇ ರೀತಿ ನೀವು ಸಾಧಕರ ಸರಣಿಯಲ್ಲಿ ಹಲವಾರು ನಮ್ಮ ರೈತ ಪ್ರತಿನಿಧಿಗಳು, ಕೃಷಿ ಕೂಲಿ ಕಾರ್ಮಿಕರು, ಕಾರ್ಮಿಕ ಪ್ರತಿನಿಧಿಗಳನ್ನ ನೀವು, ಯಾಕೆಂದ್ರೆ ಕೆಲವ್ರದ್ದು ಸಮಾಜಕ್ಕೆ ಗೊತ್ತಾಗತ್ತೆ, ಕೆಲವ್ರದ್ದು ಹುಡುಕ್ಬೇಕು, ಅವ್ರದ್ದು ಬಹಳ ವ್ಯಾಲ್ಯೂಬಲ್ ಇರುತ್ತೆ, ಹುಡುಕಿ ಎತ್ತಬೇಕು ಮೇಡಮ್. ಅದೆಲ್ಲೋ ಅಡಗಿರುತ್ತೆ, ಅದನ್ನ ಎತ್ತಿ ಅಂತ ಒಂದು ಮನುಷ್ಯತ್ವಗಳನ್ನ ನೀವು ಪ್ರಚಾರ ಮಾಡ್ಬೇಕು ಅಂತ ನಾನು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯತ್ವಗಳು ಹೆಚ್ಚೆಚ್ಚು ಪ್ರಚಾರ ಆಗ್ಬೇಕು. ಈಗೆಲ್ಲ ಮನುಷ್ಯತ್ವಗಳನ್ನ ಹಾಕೊಂಡಿರೋದಕ್ಕಿಂತ ಹೌದೊಂದು ಸೊಸೈಟಿ ತೋರಿಸ್ಬೇಕು ಮೇಡಮ್. ಅವಾಗ ಸೊಸೈಟಿಲಿ ಒಂದು ನಂಬಿಕೆ ಬರುತ್ತೆ, ಹೌದು ಈ ತರ ಜೀವನ ಮಾಡ್ತಾ ಇದಾರೆ, ಈ ತರದವ್ರು ಇದಾರೆ, ನಮಗ್ ಕನೆಕ್ಟ್ ಆಗೋರು ಇದಾರೆ ಅಂತ ಪ್ರಾಮಾಣಿಕರಿಗೆ ಅನ್ಸುತ್ತೆ. ಈಗ ಅಯೋಗ್ಯರಿಗೆ, ಭ್ರಷ್ಟರಿಗೆ ಕನೆಕ್ಟ್ ಆಗಂತ ವ್ಯಕ್ತಿತ್ವಗಳು ಸಾಕಷ್ಟು ಇದಾವೆ. ಅಂತ ಕನೆಕ್ಷನ್ ಅನ್ನು ನೀವು ನಿಮ್ಮ ವೇದಿಕೆ ಮೂಲಕ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ತೇಜಸ್ವಿ ವಿ ಪಟೇಲ್ ಅವರ ಬೆಳೆದು ಬಂದ ಹಾದಿಯ ಬಗ್ಗೆ ಎಷ್ಟು ಒಳ್ಳೆ ರೀತಿಯಿಂದ ಹೇಳಿದ್ರು. ಆಮೇಲೆ ಅವರ ಒಂದು ಥಾಟ್ಸ್ ಇದೆ ಅಲ್ಲ, ಅದು ನಿಜವಾಗ್ಲೂ ನಾವು JH ಪಟೇಲ್ ಅವರ ಜೊತೆನೆ ಮಾತಾಡ್ತಾ ಇದ್ದೀವಿ ಅನ್ನೋವಷ್ಟು ಕನೆಕ್ಟ್ ಆಯ್ತು ನಮ್ಗೆ. ಅದಕ್ಕೋಸ್ಕರ ಇದೇ ತರದ ಇನ್ನೊಬ್ಬ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.